ಆಕಾಶವಾಣಿ ಮೈಸೂರು. ಯುವವಾಣಿ. ಯುವ ಸ್ನೇಹಿತರೆ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿ ಕಾರ್ಯಕ್ರಮ ಕೇಳುವಿರಿ. ಇಂದು ಇತಿಹಾಸ ವಿಷಯದ ಪುನರಾವರ್ತನೆ ಮಾಡಲಿದ್ದಾರೆ ಮೈಸೂರಿನ ಮಹಾರಾಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಇತಿಹಾಸ ಉಪನ್ಯಾಸಕರಾದ ಪ್ರೇಮ ಪರಿಮಳ ಎಂ. ಕೇಳಿದ್ರೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ದ್ವಿತೀಯ PUC ಪರೀಕ್ಷಾ ಸಿದ್ಧತಾ ಸರಣಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇಂದು ನಾವು ಆಯ್ಕೆ ಮಾಡಿಕೊಂಡಿರುವ ವಿಷಯ ಇತಿಹಾಸ, ಹಿಸ್ಟರಿ. ಈ ಕುರಿತು ಮಾತಾಡಲಿಕ್ಕಿದ್ದಾರೆ ಮೈಸೂರಿನ ಮಹಾರಾಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದಂತಹ ಪ್ರೇಮ ಪರಿಮಳ ಎಂ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ನಮಸ್ತೆ ಸರ್. ಈಗ ಮೇಡಮ್ ಅವ್ರಿಗೆ ಎಷ್ಟು ವರ್ಷದ ಅನುಭವ ಈ ಒಂದು ಇತಿಹಾಸ ಸಬ್ಜೆಕ್ಟಲ್ಲಿ? ಸುಮಾರು 31 ವರ್ಷ ಸರ್ವಿಸ್ ಆಗಿದೆ ಸರ್. 31 ವರ್ಷ ಸರ್ವಿಸ್ ಆಗಿದೆ. ಓಕೆ ಮೇಡಮ್, ಭಾಳ ಸುದೀರ್ಘವಾದ ನಿಮ್ಮ ಈ ಇತಿಹಾಸ ವಿಷಯದ ಒಂದು ಅನುಭವ. ಹೌದು. ಈಗ ನಿಮ್ಮ ಅನುಭವದ ಮುಖಾಂತರ ನಮ್ಮ ಕೇಳುಗರಿಗೆ, ನಮ್ಮ ಮಕ್ಕಳಿಗೆ ದ್ವಿತೀಯ PUCಯನ್ನ ಹೇಗೆ ಸುಲಭವಾಗಿ ಪಾಸ್ ಮಾಡಬೇಕು ಇತಿಹಾಸ ಪೇಪರನ್ನ ಅನ್ನೋ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಈಗ ಮೇಡಮ್, ಯಾವತ್ತಿದೆ ನಿಮ್ಮ ಎಕ್ಸಾಮ್? 5ನೇ ತಾರೀಕಿದೆ ಸರ್. 5/3/2026 ನಮ್ದು ಇತಿಹಾಸ ಎಕ್ಸಾಮ್ ಇದೆ ಸರ್. ಸಮಯ ಮೇಡಮ್? ಸಮಯ 10ರಿಂದ 1. ಓಕೆ, 3 ಗಂಟೆ ಸಮಯ ಇರುತ್ತೆ. 3 ಗಂಟೆ ಸಮಯ ಇರುತ್ತೆ ಸರ್. ಎಷ್ಟು ಅಂಕಗಳಿಗೆ ಬರೀಬೇಕು ಸರ್? ಈ ಇತಿಹಾಸ ಪ್ರಶ್ನೆ ಪತ್ರಿಕೆ 3 ಗಂಟೆಗಳ ಅವಧಿ ಇರುತ್ತೆ. ಮೊದಲು 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದಕ್ಕೆ ಅಂತಾನೆ ನಾವು ಮಕ್ಕಳಿಗೆ ಅವಕಾಶ ಮಾಡಿಕೊಡ್ತೀವಿ ಸರ್. ಅದಾದ್ಮೇಲೆ 2.25 ಗಂಟೆ 80 ಅಂಕಗಳಿಗೆ ಅವರು ಉತ್ತರ ಬರೀಬೇಕಾಗುತ್ತೆ. 80 ಮಾರ್ಕ್ಸ್ ಅಸೆಸ್ಮೆಂಟ್ ಆಗ್ಬಿಟ್ಟಿದೆ. ಹೌದು, 20 ಮಾರ್ಕ್ಸ್ಗೆ ಇಂಟರ್ನಲ್ ಅಸೆಸ್ಮೆಂಟ್ ಆಗೋಗಿರುತ್ತೆ. ಈ 15 ನಿಮಿಷ ಅವರು ಪ್ರಶ್ನೆ ಪತ್ರಿಕೆನ ತುಂಬಾ ಸೂಕ್ಷ್ಮವಾಗಿ ಚೆನ್ನಾಗಿ ಓದ್ಕೋಬೇಕು. ಜೊತೆಗೆ ಪ್ಲಾನ್ ಮಾಡ್ಕೋಬೇಕು ಸರ್. ಬರೀ ಓದೋದು ಅಂದ್ರೆ ಮಕ್ಳು ಏನ್ ಮಾಡ್ತಾರೆ, ಒಂದು 5 ನಿಮಿಷದಲ್ಲಿ ಓದ್ಬಿಡೋದು, 10 ನಿಮಿಷದಲ್ಲಿ ಓದ್ಬಿಡೋದು, ಕ್ವಶನ್ ಪೇಪರ್ ಓದಾಗೋಯ್ತು ಅಂತ ಅನ್ಕೊಂಡ್ಬಿಡ್ತಾರೆ. ಅದೇ ಕ್ವಶನ್ ಪೇಪರ್ನ ಅನಲೈಸ್ ಮಾಡ್ಕೋಬೇಕು. ಅವರು ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು, ಯಾವ ರೀತಿ ಬರೀಬೇಕು, ಯಾವ್ದು ಫಸ್ಟ್ ಬರೀಬೇಕು, ಈಸಿ ಆಗಿರೋದು ಯಾವುದು, ನನ್ಗೆ ಯಾವ್ದು ಚೆನ್ನಾಗಿ ಬರುತ್ತೆ, ಆ ಥರ ಎಲ್ಲ ಅವ್ರು ಪ್ಲಾನ್ ಮಾಡಿಕೊಂಡು ಆನ್ಸರ್ಸ್ನು ಕೂಡ ಮೆಲ್ಕ್ ಹಾಕೊಂಡು ರೆಡಿ ಆಗಿರ್ಬೇಕು ಸರ್. ರೆಡಿ ಆಗಿದ್ದು 2.25 ಗಂಟೆ ನಂತರ ಏನ್ ಸಿಗುತ್ತೆ ಅದರಲ್ಲಿ ಅವರು 80 ಮಾರ್ಕ್ಸ್ಗೆ ಆರಾಮವಾಗಿ ನಮ್ಮ ಇತಿಹಾಸನ ಬರಿಬಹುದು. ಓಕೆ, ಇತಿಹಾಸವನ್ನ ಬರೆದು ಇತಿಹಾಸವನ್ನ ಸೃಷ್ಟಿ ಮಾಡಲಿ ನಮ್ಮ ವಿದ್ಯಾರ್ಥಿಗಳು. ಇತಿಹಾಸ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಇತಿಹಾಸ ಮರೆಯಂಗಿಲ್ಲ ನಾವು. ಹೌದು ಅಲ್ವಾ? ಎಲ್ಲರಿಗೂ ಇತಿಹಾಸ ಬೇಕು ಸರ್, ಎಲ್ಲರಿಗೂ ಇತಿಹಾಸ ಬೇಕು. ಓಕೆ, ಈಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಂದ್ಬೋಣ. ಎಷ್ಟು ಭಾಗಗಳಾಗಿ ಪ್ರಶ್ನೆ ಪತ್ರಿಕೆ ವಿಂಗಡಣೆ ಆಗಿರುತ್ತೆ ಅದ್ರ ಬಗ್ಗೆ ಹೇಳಿ ಮೇಡಮ್. ಸರ್, ಏನು ಅಂದ್ರೆ 120 ಗಂಟೆಗಳ ಬೋಧನಾವಧಿ ಇರುತ್ತೆ ನಮಗೆ. ಆ 120 ಗಂಟೆಗಳಿಗೆ 120 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ. ಆದ್ರೆ ಮಕ್ಕಳು ಬರೆಯೋದು ಬರೀ 80 ಅಂಕಗಳಿಗೆ ಮಾತ್ರ. ಅಂದ್ರೆ ಮಿಕ್ಕಿದ್ದು ಅವ್ರ ಚಾಯ್ಸ್, ಆಯ್ಕೆ ಪ್ರಶ್ನೆಗಳಿರುತ್ತೆ. ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತಂದ್ರೆ ಪಠ್ಯದ ಕಾಲಾನುಕ್ರಮದ ತರಾನೇ ಇರುತ್ತೆ ಸರ್. ಪಠ್ಯದ ಕಾಲಾನುಕ್ರಮ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಈ ದ್ವಿತೀಯ PUC ಪಠ್ಯ ಪುಸ್ತಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಪಠ್ಯ ಪುಸ್ತಕ ಸರ್. ಅದರಲ್ಲಿ ಕರ್ನಾಟಕವೂ ಒಳಗೊಂಡಿದೆ. ಅದೇ ಭಾರತದ ಇತಿಹಾಸವನ್ನ ನಾವು ಪೂರ್ತಿಯಾಗಿ ಓದ್ತೀವಿ. ಸೊ ಈ ಭಾರತದ ಇತಿಹಾಸವನ್ನ ನಾವು 3 ಭಾಗವಾಗಿ ಮಾಡ್ಕೋತೀವಿ: ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ ಹಾಗೂ ಆಧುನಿಕ ಭಾರತ ಅಂತ. ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಈ 3 ವಿಭಾಗಗಳಿಗೂ ಸಮಾನ ಆದ್ಯತೆಯನ್ನ ಕೊಟ್ಟಿದ್ದಾರೆ. ಸೊ 3 ಭಾಗಗಳನ್ನು ಮಕ್ಕಳು ಓದ್ಬೇಕಾಗತ್ತೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾಗಿದೆ, ಭಾಗ A ಇಂದ F ವರೆಗೂ ವಿಭಾಗಗಳಿವೆ. ಭಾಗ A ನಲ್ಲಿ ಸರ್ ಒಟ್ಟು 4 ಮೇನ್ಸ್ ಬರುತ್ತೆ. ಫಸ್ಟ್ ಮೇನ್, ಸೆಕೆಂಡ್ ಮೇನ್, ಥರ್ಡ್ ಮೇನ್ ಮತ್ತೆ ಫೋರ್ತ್ ಮೇನ್ ಅಂತ ಹೇಳಿ 4 ವಿಭಾಗಗಳು ಅದರಲ್ಲಿ ಬರುತ್ತೆ. ಮೊದಲನೇದು ಸರ್, ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತ ಉತ್ತರ ಆರಿಸಿ ಬರೆಯಿರಿ. ಅಂದ್ರೆ MCQ. ಹೌದು, MCQ ಇರುತ್ತೆ. 4 ಆನ್ಸರ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಒಂದನ್ನ ಮಕ್ಕಳು ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ಒಂದು ಪ್ರಶ್ನೆ ಹೇಗಿರುತ್ತೆ ಅಂದ್ರೆ ಸರ್, ಪ್ರತಿಪಾದನೆ ಅಂತ ಇರುತ್ತೆ. ಈ ಪ್ರತಿಪಾದನೆಯನ್ನ A ಅಂತ ಕೊಟ್ಬಿಟ್ಟು ಒಂದು ವಾಕ್ಯ ಕೊಟ್ಟಿರ್ತಾರೆ. ಸರಿ. ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಇದೊಂದು ಸ್ಟೇಟ್ಮೆಂಟ್.
ಕಾರಣ ಅಂತ ಕೊಡ್ತಾರೆ. ಕಾರಣ ಏನು ಅಂತಂದ್ರೆ ಇದು ಈಜಿಪ್ಟ್ ಮತ್ತು ಮೆಸೊಪೊಟೋಮಿಯಾ ಹಾಗೂ ಚೀನಾ ನಾಗರಿಕತೆಗಳ ಸಮಕಾಲೀನ. ಇದ್ರಲ್ಲಿ 4 ಆಪ್ಷನ್ಸ್ ಕೊಟ್ಟಿರ್ತಾರೆ ಸರ್. ಮಕ್ಕಳು ಇದನ್ನ ಸರಿಯಾಗಿ ಓದ್ಕೊಳ್ದಿದ್ರೆ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅಲ್ಲಿ ಆನ್ಸರ್ ಏನಾಗಿರುತ್ತೆ ಅಂತಂದ್ರೆ ಎ ಮತ್ತು ಆರ್ಗಳೆರಡೂ ಸರಿಯಾಗಿವೆ ಅಷ್ಟೇ ಓದ್ಕೊಂಡು ಮಕ್ಕಳು ಬರ್ದ್ಬಿಟ್ರೆ ಅದು ತಪ್ಪಾಗೋ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಮುಂದೆ ಹಾಗೂ ಆರ್ ಏನ ಸರಿಯಾದ ವಿವರಣೆಯಾಗಿದೆ ಅಥವಾ ಇನ್ನೊಂದು ಆಪ್ಷನ್ ಆರ್ ಏನ ಸರಿಯಾದ ವಿವರಣೆಯಲ್ಲ, ಈ ತರ ಕೊಟ್ಟಿರ್ತಾರೆ ಕ್ವಶನ್ ಪೇಪರ್ ಅಲ್ಲಿ. ಸೊ 2 ವಾಕ್ಯಗಳನ್ನು ಮಕ್ಕಳು ಓದ್ಕೋಬೇಕು, ಕನ್ಫ್ಯೂಸ್ ಮಾಡ್ಕೋಬಾರದು. ಹಾಗಾಗಿ ಆ ಪ್ರತಿಪಾದನೆ ಕ್ವಶನ್ ಮಾತ್ರ ಮಕ್ಕಳಿಗೆ ಸ್ವಲ್ಪ ಯೋಚನೆ ಮಾಡಿ ಬರಿಬೇಕು. ಅದನ್ನು ಮಕ್ಕಳು ಗಮನಿಸಬೇಕು ಅಂತ ನಾನು ಇಲ್ಲಿ ಕೇಳ್ಕೊತೀನಿ ಸರ್. ಇನ್ನೊಂದು ಯುದ್ಧಗಳ ಬಗ್ಗೆ ಕೇಳಿರ್ತಾರೆ. ಸೊ ಯುದ್ಧಗಳ ಬಗ್ಗೆ ನಮ್ಮ ಇತಿಹಾಸದಲ್ಲಿ ಬರ್ತಕ್ಕಂಥ ಪ್ರಾಚೀನ ಯುಗ, ಮಧ್ಯಕಾಲೀನ ಯುಗ, ಆಧುನಿಕ ಯುಗದ ಎಲ್ಲಾ ಯುದ್ಧಗಳನ್ನು ಮಕ್ಕಳು ಒಂದು ಚಾರ್ಟ್ ತರ ತಯಾರಿಸ್ಕೊಂಡ್ಬಿಟ್ರೆ ಯುದ್ಧಗಳು ಯಾರ್ಯಾರ ನಡುವೆ ನಡೀತು, ಎಷ್ಟರಲ್ಲಿ ನಡೀತು ಅಂತ ಒಂದು ಚಾರ್ಟ್ ಮಾಡ್ಕೊಂಡ್ಬಿಟ್ರೆ ಧಾರಾಳವಾಗಿ ಈ ಪ್ರಶ್ನೆಗಳಿಗೆ ಅವರು ಉತ್ತರ ಬರೆದು ಸುಲಭವಾಗಿ ಅವರು ಮಾರ್ಕ್ಸ್ ಅನ್ನ ತಗೋಬಹುದು. ನಂತರ ಭಾಗ ಏನಲ್ಲೇ ಸೆಕೆಂಡ್ ಮೇನ್ ಅದು ಬಿಟ್ಟ ಸ್ಥಳ ಭರ್ತಿ ಮಾಡುವುದು. ಅಂದ್ರೆ ಉತ್ತರ ಅಲ್ಲೇ ಕೊಟ್ಟಿರ್ತಾರೆ, ಉತ್ತರ ಅಲ್ಲೇ ಇರುತ್ತೆ ಸರ್. ಮಕ್ಕಳು ಇದರಲ್ಲೂ ಕೂಡ ನನ್ನ ಪ್ರಕಾರ ಸುಲಭವಾಗಿ 5 ಅಂಕಗಳನ್ನ ತಗೋಬಹುದು. ಯಾಕಂದ್ರೆ ಉತ್ತರ ಅಲ್ಲೇ ಇರುತ್ತೆ. ಅವ್ರ ಪಾಠ ಕೇಳಿಸ್ಕೊಂಡಿದ್ರೆ ಸಾಕು, ಆರಾಮವಾಗಿ ಅವ್ರು ಕಂಡುಹಿಡಿಬಹುದು. ಇಲ್ಲಾಂದ್ರೆ ಸ್ವಲ್ಪ ಯೋಚನೆ ಮಾಡಿದ್ರು ಸಾಕು, ಆ ಉತ್ತರವನ್ನ ಆರಿಸಿ ಅವರು ಅದರಲ್ಲಿ ಬರಿಬಹುದು ಸರ್. ನೆಕ್ಸ್ಟ್ ಭಾಗ ಏನ ಥರ್ಡ್ ಮೇನ್ ಹೊಂದಿಸಿ ಬರೀರಿ. ಇದು ಚಿಕ್ಕ ವಯಸ್ಸಿಂದಲೂ ಮಕ್ಕಳು ಮಾಡ್ಕೊಂಡೇ ಬಂದಿರ್ತಾರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನು. ಸೊ ಏನಲ್ಲಿ ಏನಾಗಿರುತ್ತೆ ಅಂತಂದ್ರೆ ಎ ವಿಭಾಗದಲ್ಲಿ ವ್ಯಕ್ತಿಗಳ ಬಗ್ಗೆ ಕೊಟ್ಟಿರ್ತಾರೆ, ಬಿ ವಿಭಾಗದಲ್ಲಿ ಅವರ ಸಾಧನೆ, ಬಿರುದುಗಳು, ಅವ್ರು ಬರ್ದಿರೋಂತ ಕೃತಿಗಳು. ಹೌದು, ಹೆಚ್ಚು ಕಡಿಮೆ ಅದೇ ತರ ಇರುತ್ತೆ ಸರ್. ಯಾಕೆ ಅಂತಂದ್ರೆ ಇದರಲ್ಲಿ ವಿಷಯಾಧಾರಿತ ಘಟನೆಗಳನ್ನ ಕೇಳಬಾರ್ದು ಅಂತಾನೆ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ಹಾಗಾಗಿ ವಿಷಯಾಧಾರಿತ, ವರ್ಷಾಧಾರಿತ ಘಟನೆಗಳನ್ನ ಕೇಳಲ್ಲ, ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವರು ಕೇಳ್ತಾರೆ ಸರ್. ಅದಕ್ಕೆ ಮಕ್ಳೇನ್ ಮಾಡ್ಬೇಕು ಅಂತಂದ್ರೆ ವಿದ್ಯಾರ್ಥಿಗಳು ರಾಜರು, ಕವಿಗಳು, ಅವ್ರು ಬರ್ದಿರೋ ಕೃತಿಗಳು, ಮತ್ತೆ ರಾಜರು ಅಥವಾ ಕವಿಗಳ ಬಿರುದುಗಳು, ಇದನ್ನೆಲ್ಲ ಒಂದು ಚಾರ್ಟ್ ಆಗಿ ನಮ್ಮ ಇತಿಹಾಸದಲ್ಲಿ ಅದೇ ಸರ್ ನಾನು ಹೇಳೋದು, ನಮ್ಮ ಸ್ಟೂಡೆಂಟ್ಸ್ಗೂ ನಾನು ಅದೇ ಹೇಳ್ತೀನಿ. ನೀವು ಯುದ್ಧಗಳ ಬಗ್ಗೆ ಅಥವಾ ಕವಿಗಳ ಬಗ್ಗೆ, ರಾಜರ ಬಗ್ಗೆ, ವಾಸ್ತುಶಿಲ್ಪದ ಬಗ್ಗೆ ಒಂದು ಚಾರ್ಟ್ ತಯಾರಿಸ್ಕೊಂಬಿಡಿ. ಚಾರ್ಟ್ ಅನ್ನ ನೀವು ಎಕ್ಸಾಮ್ ಟೈಮಲ್ಲಿ ನೋಡ್ಕೊಂಡು ಹೋಗ್ಬಿಟ್ರೆ ಈಸಿಯಾಗಿ ನೀವು ಬರ್ದ್ಬಿಡ್ಬೋದು ಅಂತ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸರ್ ಭಾಗ ಏನ ಫೋರ್ತ್ ಮೇನ್ 5 ಪ್ರಶ್ನೆಗಳಿರುತ್ತೆ ಸರ್. ಅದರಲ್ಲಿ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಆಕ್ಚುಲಿ ನಾವು ಇಲ್ಲಿ ವಾಕ್ಯನೂ ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ, ಬರೀ ಒಂದು ಪದ ಬರೆದ್ರೆ ಸಾಕು. ಈಗ ಫಾರ್ ಎಕ್ಸಾಂಪಲ್ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ದಾದಾಬಾಯಿ ನವರೋಜಿ. ಮುಗೀತು, ಅಷ್ಟು ಬರೆದ್ರೆ ಸಾಕು, 1 ಮಾರ್ಕ್ ಈಸಿಯಾಗಿ ಬರುತ್ತೆ. ಸೊ ಈ ತರ 1 ಅಂಕದ ಪ್ರಶ್ನೆಗಳು 5 ಇರುತ್ತೆ. ಮೊಹೆಂಜೊದಾರೋ ಪದದ ಅರ್ಥವೇನು ಅಂತಿದೆ, ಏನು ಉತ್ತರ ಅದಕ್ಕೆ? ಮೊಹೆಂಜೊದಾರೋ ಅಂತಂದ್ರೆ ಸತ್ತವರ ದಿಬ್ಬ. ಸಾಕು ಸಾಕು, ಇನ್ನೇನು ಬೇಡ. ಈಗ ಭಾಗ ಬಿಗ್ ಬಂದ್ಬೋಣ ಮೇಡಮ್. ಭಾಗ ಬಿಗೆ ಹೇಳ್ಬೇಕು ಅಂದ್ರೆ ಸರ್, ಇದರಲ್ಲಿ ಈ ಭಾಗ ಏನಲ್ಲಿ ಏನಾಗಿದೆ ಅಂತಾನೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಬೇಕು, ನೋ ಚಾಯ್ಸ್. ಮಕ್ಕಳು ಅಷ್ಟು ಪ್ರಶ್ನೆಗಳಿಗೂ ಉತ್ತರ ಬರಿಬೇಕು. ಭಾಗ ಬಿ ನಲ್ಲಿ ಒಟ್ಟು 17ರಿಂದ 29ನೇ ಪ್ರಶ್ನೆವರೆಗೂ 13 ಪ್ರಶ್ನೆಗಳಿರುತ್ತೆ ಸರ್. ಅಂದ್ರೆ 26 ಅಂಕಗಳಿಗೆ ಪ್ರಶ್ನೆ ಇರುತ್ತೆ. ಆದ್ರೆ ಮಕ್ಕಳು ಉತ್ತರಿಸಬೇಕಾಗಿರೋದು ಎಷ್ಟು ಅಂತಂದ್ರೆ ಕೇವಲ 8 ಪ್ರಶ್ನೆಗಳಿಗೆ. 8 × 2 16 ಅಂಕಗಳಿಗೆ ಮಾತ್ರ ಅವರು ಉತ್ತರವನ್ನ ನೀಡಬೇಕು. ಇದು ಕೂಡ ನಾವು ವಾಕ್ಯಗಳನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಕೆಲವು ಸಮಯ ವಾಕ್ಯಗಳು ಬೇಕಾಗತ್ತೆ, ಇಲ್ಲಾಂದ್ರೆ ನಾವು ವಾಕ್ಯಗಳನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಈಗ ಫಾರ್ ಎನ್ ಎಕ್ಸಾಂಪಲ್ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. ಹೌದು ಸರ್ ಅಲ್ವಾ, 2 ಪದ ಸಾಕು. ಈಗ ಫಾರ್ ಎನ್ ಎಕ್ಸಾಂಪಲ್ ವಿಷ್ಣುವರ್ಧನನ ಯಾವುದಾದರೂ 2 ಬಿರುದುಗಳನ್ನ ತಿಳಿಸಿ. 4 ಬಿರುದುಗಳಿದೆ ಸರ್. ಮಹಾಮಂಡಲೇಶ್ವರ, ಚಾಲುಕ್ಯ ಮಣಿ ಮಾಂಡಲಿಕ ಚೂಡಾಮಣಿ, ತತ್ಪಾದ ಪದ್ಮೋಪ ಜೀವನ್, ಮಲೆ ಪರೋಳ್ ಗಂಡ. ಇದರಲ್ಲಿ 2 ಯಾವ್ದಾದ್ರು 2 ಸುಮ್ಮನೆ ಬರೆದ್ರೆ ಸಾಕು, ಅವರು ವಾಕ್ಯ ಮಾಡಬೇಕು ಅಂತ ಏನಿಲ್ಲ. ಈಗ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಮತ್ತು ಎಲ್ಲಿ? ಬಸವಣ್ಣನವರು ಅಥವಾ ಬಸವೇಶ್ವರರು. ಎಲ್ಲಿ? ಕಲ್ಯಾಣ. ಅಷ್ಟೇ, ಬಸವೇಶ್ವರರು, ಕಲ್ಯಾಣ, ಅಷ್ಟು ಬರೆದ್ರೆ ಸಾಕು, 2 ಮಾರ್ಕ್ಸ್ ಬಂತು. ಅಂದ್ರೆ ಇತಿಹಾಸ ಒಂಥರ ಮ್ಯಾಥಮೆಟಿಕ್ಸ್ ಇದ್ದಾಗೆ. ಹೌದು, ಆ ತರ. ಹೌದು ಸರ್, ಅಲ್ವಾ? ಹಿಸ್ಟ್ರಿ ಇಸ್ ಆಲ್ಸೋ ಎ ಸೈನ್ಸ್. ಯಾಕೆಂದ್ರೆ ಹೆಚ್ಚು ನಾವು ವಿವರಣೆ ಅಂದ್ರೆ ಇತಿಹಾಸ ಅಂತಂದಾಗ ಆರ್ಟ್ಸ್ ಸಬ್ಜೆಕ್ಟ್ ಅಂತ ಹೇಳಿದಾಗ ದೀರ್ಘವಾಗಿ ಬರಿಬೇಕು, ಹೆಚ್ಚು ಬರಿಬೇಕು, ಆಗ್ಲೇ ಮಾರ್ಕ್ಸ್ ಸಿಗೋದು ಅಂತಾರೆ. ನೀವು ಆಗ್ಲೇ ಕೂಡ ಹೇಳ್ಬಿಟ್ಟು 2 ಪದದಲ್ಲಿ ಹತ್ತತ್ರ ಇಲ್ಲಿ ನಮಗೆ ಪಾರ್ಟ್ ಎ ನಲ್ಲಿ 20 ಅಂಕ, ಇಲ್ಲೊಂದು 16 ಅಂಕ, 20 36 ಅಂಕಗಳು
ಅವರು ಸ್ವಲ್ಪ ತಿಳ್ಕೊಂಡಿದ್ರೆ ಆರಾಮಾಗಿ ಬರೀಬೋದು ಅಂತ ಹೌದು ಕಾಣುತ್ತಲ್ವಾ? ಸರ್. ಅಂದ್ರೆ ಈ ಸರ್ಕಾರದವರೇ ಒಂದು ಪ್ರಶ್ನಾಕೋಟಿ ಅಂತ ಬಿಡುಗಡೆ ಮಾಡಿದ್ದಾರೆ ಸರ್. ಆ ಪ್ರಶ್ನಾಕೋಟಿನ ಓದ್ಕೊಂಡ್ಬಿಟ್ರೆ ಮಕ್ಕಳು ಆರಾಮವಾಗಿ 36ರಿಂದ 40 ಅಂಕಗಳವರೆಗೆ ತಗೊಂಡ್ಬಿಡ್ಬೋದು. ಲಾಂಗ್ ಆನ್ಸರ್ಸ್ ನ ಓದ್ದೇನೆ, ವಿವರಣಾತ್ಮಕ ಆನ್ಸರ್ಸ್ ಅನ್ನ ಓದ್ದೇನೆ ಅವರು ಅಷ್ಟು ಅಂಕಗಳನ್ನು ತಗೋಬಹುದು. ಓಕೆ ಮೇಡಮ್. ಭಾಗ ಸಿ. ಭಾಗ ಸಿನಲ್ಲಿ ಏನಾಗಿದೆ ಅಂತಂದ್ರೆ 10 ಅಂಕಗಳಿಗೆ ಮಾತ್ರ ಅವರು ಉತ್ತರಿಸಬೇಕು. ಓಕೆ. ಅಂದ್ರೆ 2 ಪ್ರಶ್ನೆಗಳಿಗೆ 5 ಮಾರ್ಕ್ಸ್ ಕ್ವಶನ್ಸ್ ಸರ್ ಅದು. ಇದರಲ್ಲಿ ನಾವೇನ್ ಮಾಡ್ತೀವಿ, ಬ್ಲೂ ಪ್ರಿಂಟ್ ಪ್ರಕಾರ ಏನಾಗಿದೆ ಅಂತಂದ್ರೆ ಪ್ರಾಚೀನ ಯುಗದಿಂದ 1 ಕ್ವಶನ್, ಮಧ್ಯಕಾಲೀನ ಯುಗದಿಂದ 1 ಕ್ವಶನ್, ಆಧುನಿಕ ಯುಗದಿಂದ 2 ಕ್ವಶನ್ ಕೇಳಬೇಕು ಅಂತ ಬ್ಲೂ ಪ್ರಿಂಟ್ ಅಲ್ಲಿ ಇದೆ. ಈಗ ಮಕ್ಕಳಿಗೆ ಪ್ರಾಚೀನ ಯುಗ ಕಷ್ಟ ಆಗತ್ತೆ, ಮಧ್ಯಕಾಲೀನ ಯುಗ ಕಷ್ಟ ಆಗತ್ತೆ ಅಂದ್ರೆ ಬರೀ ಆಧುನಿಕ ಯುಗನೇ ಓದ್ಕೊಂಡ್ಬಿಡ್ಬೋದು ಅವರು. ಅದರಲ್ಲಿ 2 ಪ್ರಶ್ನೆ ಬಂದೇ ಬರುತ್ತೆ. 2 ಪ್ರಶ್ನೆ ಬಂದ್ರೆ ಅವ್ರು 10 ಮಾರ್ಕ್ಸು ಈಸಿಯಾಗಿ ಬಂದೇ ಬಿಡ್ತು. ಅದರಲ್ಲಿ ಸ್ವಲ್ಪ ನಿಮ್ಗೆ ಇಂಪಾರ್ಟೆಂಟ್ ಆಗಿರೋಂಥ ಕ್ವಶನ್ಸು ಬಂದೇ ಬರುತ್ತೆ ಅನ್ನೋಂಥದ್ದು ಅಂದ್ರೆ ಸರ್, ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ. ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟ. ವಿದ್ಯಾರ್ಥಿಗಳೇ ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳು, ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟ, ಸೋರಿಕೆ ಸಿದ್ಧಾಂತವನ್ನು ಕುರಿತು ಬರೆಯಿರಿ, ಭಾರತೀಯ ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ, ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣಗಳು, ಕರ್ನಾಟಕದ ಏಕೀಕರಣ ಚಳುವಳಿ. ಒಟ್ಟು 7 ಕ್ವಶನ್ಸ್ ಆಯ್ತು. ಈ 7 ಕ್ವಶನ್ಸ್ ಅಲ್ಲಿ 2 ಕ್ವಶನ್ ಬಂದೇ ಬರುತ್ತೆ, ಗ್ಯಾರಂಟಿ. ನಮಗೆ ಇಲಾಖೆ ಇನ್ಸ್ಟ್ರಕ್ಷನ್ ಪ್ರಕಾರ, ಬ್ಲೂ ಪ್ರಿಂಟ್ ಪ್ರಕಾರ ಆಧುನಿಕ ಯುಗದಲ್ಲಿ ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ತೆಗೆದುಕೊಂಡ್ರೆ ಇದರಲ್ಲಿ 2 ಕ್ವಶನ್ ಕೊಡ್ಲೇಬೇಕು, ಬಂದೇ ಬರುತ್ತೆ. ಹಾಗಾಗಿ ಇಷ್ಟನ್ನು ಓದ್ಕೊಂಡ್ರೆ ಮಕ್ಕಳು 2 ಕ್ವಶನ್ಗೆ ಅವ್ರು ಆರಾಮಾಗಿ ಆನ್ಸರ್ ಬರೀಬಹುದು. ಸೊ 10 ಮಾರ್ಕ್ಸು ಇಲ್ಲಿ ಬಂದ್ಬಿಡ್ತು ಸರ್ ಭಾಗ ಸಿ ನಲ್ಲಿ. ಸರಿ, ಈಗ ಭಾಗ ಡಿ ಬರೋಣ. ಈ ಸ್ವಲ್ಪ ದೀರ್ಘವಾಗಿ ಬರೆಯುವಂತಹ ಉತ್ತರಗಳು ಅಂತ ಕಾಣ್ತವೆ. ಹೌದು ಅಲ್ವಾ? ಹೌದು ಸರ್. ಇದರಲ್ಲೂ ಅಷ್ಟೇ 4 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು. 2 ಅಂದ್ರೆ 10 × 2 20 ಮಾರ್ಕ್ಸ್ ಮಕ್ಳಿಗೆ ಬರುತ್ತೆ. ಇದರಲ್ಲಿ ಏನ್ ಮಾಡಿದ್ದಾರೆ ಬ್ಲೂ ಪ್ರಿಂಟ್ ಅಲ್ಲಿ ಅಂತಾನೆ, ಪ್ರಾಚೀನ ಯುಗದಲ್ಲಿ 2 ಕ್ವಶನ್, ಮಧ್ಯ ಯುಗದಲ್ಲಿ 1 ಕ್ವಶನ್, ಆಧುನಿಕ ಯುಗದಲ್ಲಿ 1 ಕ್ವಶನ್. ಈಗ ಮಕ್ಕಳು ಬೇಕಾದ್ರೆ ನಾವು ಮಧ್ಯ ಯುಗ, ಆಧುನಿಕ ಯುಗ 2 ಕಷ್ಟ ಆಗತ್ತೆ, ದೀರ್ಘ ಆನ್ಸರ್ ಬರೆಯೋದು, ಬ್ರಿಟಿಷರ ಕಾಲದ್ದು, ಯುರೋಪಿನ ಕಾಲದ್ದು, ಅವೆಲ್ಲ ನಮಗೆ ಪ್ರಾಬ್ಲಮ್ ಆಗತ್ತೆ ಅಂತಂದ್ರೆ ಈ ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿದಿರ್ತಕ್ಕಂಥ ಮಕ್ಕಳು, ಸರಾಸರಿ ಇರ್ತಕ್ಕಂಥ ಮಕ್ಕಳು, ಅವ್ರು ಏನ್ ಮಾಡ್ಬೋದು, ಪ್ರಾಚೀನ ಯುಗದ ಬಹುಮುಖ್ಯ ಪ್ರಶ್ನೆಗಳು. ಈಗ ಫಾರ್ ಎನ್ ಎಕ್ಸಾಂಪಲ್ ಬುದ್ಧನ ಜೀವನ ಮತ್ತು ಬೋಧನೆಗಳು, ಇದು ಮೊದ್ಲಿಂದನೂ ನಾವು ಕೇಳ್ಕೊಂಡ್ ಬಂದಿರ್ತೀವಿ. ಫಸ್ಟ್ ಟೆಸ್ಟ್ ಅಲ್ಲೂ ಕೇಳ್ತೀವಿ, ಮಿಡ್ ಟರ್ಮ್ ಅಲ್ಲಿ ಕೇಳ್ತೀವಿ, ಸೆಕೆಂಡ್ ಟೆಸ್ಟ್ ಅಲ್ಲಿ ಇದು ಕಾಮನ್ ಕ್ವಶನ್. ಇದೆಲ್ಲರೂ ಈಸಿಯಾಗಿ ಬರೀತಾರೆ. ಬುದ್ಧನ ಜೀವನ ಮತ್ತು ಬೋಧನೆಗಳು, ಅಶೋಕನ ಜೀವನ ಮತ್ತು ಸಾಧನೆಗಳು, ಆಮೇಲೆ ಗುಪ್ತರ ಕಾಲವನ್ನು ಸುವರ್ಣ ಯುಗವೆಂದು ಏಕೆ ಕರೆಯುತ್ತೇವೆ. ಅದು ಒಂದೇ ಸೆಂಟೆನ್ಸು. ಎಲ್ಲಾ ಕ್ಷೇತ್ರದಲ್ಲೂ ಅವರು ಅಭಿವೃದ್ಧಿ ಸಾಧಿಸಿರೋದ್ರಿಂದ, ಎಲ್ಲಾ ಕ್ಷೇತ್ರದಲ್ಲೂ ಅವರು ಮುಂದುವರೆದಿದ್ರಿಂದ ಗುಪ್ತರ ಕಾಲವನ್ನು ಸುವರ್ಣ ಯುಗ ಎಂದು ಕರೆಯುತ್ತೇವೆ ಅಂತ 1 ವಾಕ್ಯ ಬರೆದ್ರೆ ಸಾಕು, 1 ಮಾರ್ಕ್ ಅಲ್ಲೇ ಬಂದ್ಬಿಡ್ತು. ಎಕ್ಸ್ಪ್ಲೈನ್ ಮಾಡೋದೇ ಬೇಡ ಮಕ್ಕಳು, ಅಷ್ಟು ಬರೆದ್ರು ಸಾಕು. ಆ ತರ ಆಗತ್ತೆ. ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿ, ಇಮ್ಮಡಿ ಪುಲಕೇಶಿಯ ಸಾಧನೆ, ಇಷ್ಟು ಓದ್ಬೋದು. ಇಷ್ಟು ಓದಿದ್ರೆ ಖಂಡಿತ 2 ಪ್ರಶ್ನೆ ಬಂದೇ ಬರುತ್ತೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಾನೆ, ಈಗ ಎಲ್ಲಾರ್ಗೂ ಆಗೋ ಹಾಗೆ ಕ್ವಶನ್ ಪೇಪರ್ ಇರಬೇಕು. ಈಸಿ, ಆವರೇಜ್ ಮತ್ತೆ ಡಿಫಿಕಲ್ಟ್, ಈ ತರ. ಸೊ 80ಕ್ಕೆ 80 ತಗೊಳ್ತಕ್ಕಂತ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕ್ಲಿಷ್ಟವಾದ ಪ್ರಶ್ನೆಗಳನ್ನ ಕೇಳಬೇಕಾದ ಅವಶ್ಯಕತೆ ಇರುತ್ತೆ. ಕ್ಲಿಷ್ಟ ಅಂದ್ರೆ ಏನು ಇತಿಹಾಸದಲ್ಲಿ ಅಂತಾನೆ ವಿಶ್ಲೇಷಿಸಿ, ಚರ್ಚಿಸಿ. ಅದ್ರಲ್ಲಿ 1 ಪ್ರಶ್ನೆ ಬರುತ್ತೆ, ಮಹಮ್ಮದ್ ಬಿನ್ ತೊಗಲಕನ ಆಡಳಿತಾತ್ಮಕ ಪ್ರಯೋಗಗಳನ್ನು ವಿಶ್ಲೇಷಿಸಿ. ಅಂದ್ರೆ ವಿಶ್ಲೇಷಿಸಿ ಅಂತ ಹೇಳಿದಾಗ ನಿಮ್ಮ ಅನಲೈಸೇಷನ್ ಅದು ಆನ್ಸರ್ ಬರಿತಾ ಅವ್ನು ಹೇಗೆ ಮಹಮ್ಮದ್ ಬಿನ್ ತೊಗಲಕನ ವ್ಯಕ್ತಿತ್ವವನ್ನು ಅದ್ರಲ್ಲಿ ಮಿಕ್ಸ್ ಮಾಡ್ತಾರೆ. ಅಂದ್ರೆ ಪಠ್ಯದಲ್ಲಿ ನೀವು ಹೇಳ್ಕೊಟ್ಟಿರ್ತೀರಾ ಇಲ್ಲ ಅವರು ಅನಲೈಸ್ ಮಾಡಿ ಬರಿಬೇಕು? ನಾವೇ ಹೇಳ್ಕೊಟ್ಟಿರ್ತೀವಿ, ಅವರು ಸ್ವಂತ ವಾಕ್ಯಗಳನ್ನ ಉಪಯೋಗಿಸಬಹುದು, ಯೋಚನೆ ಮಾಡಿ ಬರಿಬಹುದು. ಮಕ್ಕಳು, ಬುದ್ಧಿವಂತ ಮಕ್ಕಳು ಅದನ್ನು ಮಾಡ್ತಾರೆ. ಇಲ್ಲ ಅಂದ್ರೆ ಆನ್ಸರ್ನ ಬರ್ಕೊಂಡು ಹೋದ್ರು ಆಯ್ತು. ಆಡಳಿತಾತ್ಮಕ ಪ್ರಯೋಗಗಳು 3 ಬರುತ್ತೆ, ಅದನ್ನು ವಿವರಿಸ್ತಾ ಹೋಗಿ ಹೇಗೆ ಮಹಮ್ಮದ್ ಬಿನ್ ತೊಗಲಕ್ ಎಲ್ಲಾ ಪ್ರಯೋಗಗಳಲ್ಲೂ ಎಡುತ್ತಾ ಹೋದ, ಅವನ ಯೋಜನೆಗಳು ಎಷ್ಟು ಚೆನ್ನಾಗಿದ್ರು ಕೂಡ ಅವನು ಯಾವ ರೀತಿ ವಿಫಲನಾಗ್ತಾ ಹೋದ ಅಂತ ಬರೆದ್ರೆ ಆ ಕ್ವಶನ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಇನ್ನೊಂದು ನಮ್ಮೆಲ್ಲರಿಗೂ ಗೊತ್ತಿರೋದು, ಫಸ್ಟ್ ಸ್ಟ್ಯಾಂಡರ್ಡ್ ಇಂದನೂ ಮಕ್ಕಳು ಗಾಂಧೀಜಿ ಬಗ್ಗೆ ತಿಳ್ಕೊಂಡೇ ಇರ್ತಾರೆ. ಸೊ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿ ಅವರ ಪಾತ್ರ, ಆರಾಮವಾಗಿ ಅವರು ಗಾಂಧೀಜಿ ಬಗ್ಗೆ ಅನೇಕ ವಿಷಯಗಳನ್ನ ಬರಿತಾ ಹೋಗ್ಬೋದು. ಇನ್ನೊಂದು ಸರ್ ಮುಖ್ಯವಾಗಿರೋಂಥದ್ದು ಅಕ್ಬರ್ನ ಜೀವನ ಮತ್ತು ಸಾಧನೆಗಳು. ಇದು ಕೂಡ ಮಕ್ಕಳಿಗೆ ಈಸಿಯಾಗಿ
ಆಗತ್ತೆ. ಯಾಕಂದ್ರೆ ಅಕ್ಬರ್ ಹಿಂದೂ ಪರವಾಗಿದ್ದ, ಹಿಂದೂಗಳನ್ನ ಅತ್ಯಂತ ಪ್ರೀತಿಯಿಂದ ನೋಡ್ಕೋತಾ ಇದ್ದ, ದೀನ್ ಇ ಇಲಾಯಿ ಅಂತಕ್ಕಂಥ ಒಂದು ಹೊಸ ಧರ್ಮವನ್ನ ಸ್ಥಾಪನೆ ಮಾಡಿದ. ಇವೆಲ್ಲ ನಾವು ಮಕ್ಕಳಿಗೆ ಕ್ಲಾಸಲ್ಲಿ ಪಾಠ ಮಾಡ್ಬೇಕಾದ್ರೆ ಹೇಳಿರ್ತೀವಿ. ಸೊ ಅವ್ರು ಓದ್ದೇ ಇದ್ರು ಆ ಎಲ್ಲ ಪಾಯಿಂಟ್ಸ್ ಅನ್ನ ಬರಿಬಹುದು. ಇದು 10 ಮಾರ್ಕ್ಸ್ ಪ್ರಶ್ನೆಯಲ್ಲಿ ಬರುತ್ತೆ. ಬಟ್ ಒಂದ್ ಏನಾಗತ್ತೆ ಅಂತಂದ್ರೆ ಮ್ಯಾಪ್ ಬರುತ್ತೆ ನಮ್ಗೆ, ಭಾರತದ ಭೂಪಟ. ಸೊ ಇದು ಯಾರಿಗೆ ಅಂತಂದ್ರೆ ದೃಷ್ಟಿ ವಿಕಲಚೇತನರು ಅಲ್ದೇ ಇರೋರಿಗೆ. ದೃಷ್ಟಿ ವಿಕಲಚೇತನ ಮಕ್ಕಳಿಗೆ ಒಂದು ಪ್ರಶ್ನೆ, ಈ 10 ಪ್ರಶ್ನೆಗಳು ನಾನು ಹೇಳದ್ನಲ್ಲ ಸರ್, ಈ 10 ಮಾರ್ಕ್ಸ್ದು, ಅದರಲ್ಲಿ ಒಂದು ಪ್ರಶ್ನೆನ ಕೇಳೋದ್ ಸಾಧ್ಯತೆ ಇರುತ್ತೆ. ಅಂದ್ರೆ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಇಲಾಖೆ ದೃಷ್ಟಿ ವಿಕಲಚೇತನರಿಗೆ ಆದಷ್ಟು ಸುಲಭವಾಗಿ ಬರೆಯೋ ಹಾಗೆ ಮಾಡ್ತಾರೆ. ನಮ್ಮ ಮಕ್ಕಳು ಕೆಲವು ಉಳಿದ ಮಕ್ಳು ಏನ್ ಮಾಡ್ತಾರೆ, ಓ ಈ ಕ್ವಶನ್ ತುಂಬಾ ಈಸಿ ಆಗಿದೆ, ನಾನು ಆರಾಮಾಗಿ ಬರ್ದ್ಬಿಡ್ಬೋದು ಅಂದ್ಬಿಟ್ಟು ಆ ಪ್ರಶ್ನೆ ಬರ್ದ್ಬಿಡ್ತಾರೆ. ಆದ್ರೆ ಅವ್ರು ಎಷ್ಟೇ ಚೆನ್ನಾಗಿ ಬರೆದ್ರು ಅವ್ರಿಗೆ ಆ ಮಾರ್ಕ್ಸ್ ಸಿಕ್ಕಲ್ಲ. ನಾವು ಕ್ಲಾಸಲ್ಲಿ ಹೇಳಿರ್ತೀವಿ. ಭಾಗ ಎಫ್ ಅಲ್ವಾ, ಭಾಗ ಎಫ್ ಅನ್ನುವಂಥದ್ದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ. ಯಾಕೆಂತಂದ್ರೆ ಪಾರ್ಟ್ ಇ ನಲ್ಲಿ 9ನೇ ಮೇನ್ ಇದೆಯಲ್ಲ, ಅದು ಅದೇನಾಗುತ್ತೆ, ಅದು ಭೂಪಟ ಆದ್ರಿಂದ ಅದು ಅವ್ರಿಗೆ ದೃಷ್ಟಿ ವಿಕಲಚೇತನರಿಗೆ ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕಾಗಿ ಮಾತ್ರ ಇರುತ್ತೆ. ಇದು ಗಮನಿಸಿ, ಭಾಗ ಎಫ್ ಅನ್ನ ಯಾರೂ ಕೂಡ ಬರೀಲಿಕ್ಕೆ ಹೋಗ್ಬೇಡಿ, ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳನ್ನ ಬಿಟ್ಟು. ಹೌದು ಸರ್, ನೀವ್ ಹೇಳಿದ್ ಕರೆಕ್ಟ್. ಅದನ್ನು ಪ್ರಶ್ನೆ ಕೇಳ್ತಾರೆ ಮಕ್ಕಳು, ಹೇಗ್ ಗೊತ್ತಾಗತ್ತೆ ಮೇಡಮ್ ದೃಷ್ಟಿ ವಿಕಲಚೇತನದೇ ಪೇಪರ್ ಇದು ನಿಮಗ್ ಬಂದಿರೋದು ವ್ಯಾಲ್ಯೂಯೇಷನ್ಗೆ ಅಂತ? ಅದನ್ನು ಕೇಳ್ತಾರೆ ಮಕ್ಕಳು. ಅದಕ್ಕೆ ನಾವು ಹೇಳ್ತೀವಿ, ಯಾರು ಇರ್ತಾರೆ ಬ್ಲೈಂಡ್ ಸ್ಟೂಡೆಂಟ್ಸ್, ಅವ್ರ ಪೇಪರ್ನ ನಾವು ಕಲೆಕ್ಟ್ ಮಾಡ್ಕೊಂಡ ತಕ್ಷಣ ಒಂದು ಸ್ಟಿಕ್ಕರ್ ಹಾಕ್ಬಿಡ್ತೀವಿ. ಸೊ ಯಾವ ಸ್ಟಿಕ್ಕರ್ ಇರುತ್ತೆ ಅದು ಬ್ಲೈಂಡ್ ಸ್ಟೂಡೆಂಟ್ಸ್ ಅಂತ. ಅವರು ಮ್ಯಾಪ್ ಬರೆಯಂಗಿಲ್ಲ. ಈಗ ವಿದ್ಯಾರ್ಥಿಗಳಿಗೆ ಗೊಂದಲ ಏನು ಅಂತಂದ್ರೆ, ನೀವು ಪ್ರಶ್ನೆ ಪತ್ರಿಕೆನ ಬಿಡ್ಸಪ್ಪ ಅಂತಂದ್ರೆ ಅದನ್ನ ಹೆಂಗ್ ಗುರುತಿಸ್ತೀರಿ, ಇದನ್ನ ಹೆಂಗ್ ಗುರುತಿಸ್ತೀರಿ ಅನ್ನೋದೇ ಪ್ರಶ್ನೆ. ಓಕೆ ಮೇಡಮ್, ಈಗ ಭಾಗ ಇ ಅಂದ್ರೆ ಪಾರ್ಟ್ ಇ ನಲ್ಲಿ ಕಾಲಾನುಕ್ರಮ ಬಗ್ಗೆ ಬರೆಯಿರಿ, ಅದೊಂದು ಹೇಳಿಲ್ಲ ತಾವು. ಕಾಲಾನುಕ್ರಮದ ಬಗ್ಗೆ ಬರೆಯಿರಿನೂ ಕೂಡ ತುಂಬಾ ಸುಲಭವಾಗಿರುತ್ತೆ ಸರ್. ಕಾಲಾನುಕ್ರಮದಲ್ಲಿ ಏನಾಗಿರುತ್ತೆ, ಎಲ್ಲಾ ವಿಭಾಗಗಳಿಗೂ ಪ್ರಾಮುಖ್ಯತೆ ಕೊಡಬೇಕು ಅಂತ ಸರ್ಕಾರ ಹೇಳಿದೆ. ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ ಮತ್ತು ಆಧುನಿಕ ಭಾರತ, ಈ 3ಕ್ಕೂ ಪ್ರಾಮುಖ್ಯತೆ ಕೊಡಬೇಕು. ಅದರಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅದನ್ನು ಕೂಡ ನಮ್ಗೆ ವಿವರವಾಗಿ ತಿಳಿಸ್ಕೊಟ್ಬಿಟ್ಟಿದ್ದಾರೆ ಬ್ಲೂ ಪ್ರಿಂಟ್ ಅಲ್ಲಿ. ಪ್ರಾಚೀನ ಭಾರತದ ಒಂದು ಪ್ರಶ್ನೆ, ಒಂದು ವಾಕ್ಯ, ಮಧ್ಯಕಾಲೀನ ಭಾರತದ ಒಂದು ವಾಕ್ಯ, ಆಧುನಿಕ ಯುಗಕ್ಕೆ ಸಂಬಂಧಪಟ್ಟಂಗೆ 2 ವಾಕ್ಯಗಳಿರುತ್ತೆ. ಸಾಮಾನ್ಯ ಇತಿಹಾಸದ ವಿದ್ಯಾರ್ಥಿಗಳು ಎಲ್ಲಾ ಕ್ವಶನ್ಸ್ನು ಬರೆಯೋ ಸಾಧ್ಯತೆ ಇರುತ್ತೆ, ಆನ್ಸರ್ ಬರೀತಾರೆ. ಕಾಲಾನುಕ್ರಮದಲ್ಲಿ ಮಾತ್ರ ಕಷ್ಟ ಆಗತ್ತೆ ಅಂತ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಅನುಭವದ ಮೂಲಕ ಹೇಳೋದಾದ್ರೆ, ಅವರು ಎಲ್ಲಾ ಪ್ರಶ್ನೆಗಳಿಗೂ ಚೆನ್ನಾಗಿ ಉತ್ತರ ಬರ್ಕೊಂಡಿರ್ತಾರೆ. ಮೇಡಮ್ ಕಾಲಾನುಕ್ರಮ ಮಾತ್ರ ತುಂಬಾ ಕಷ್ಟ ಆಗತ್ತೆ ಮೇಡಮ್, ಕನ್ಫ್ಯೂಸ್ ಆಗತ್ತೆ ಅಂತಾರೆ. ಅವಾಗ ನಾನು ಅದೇ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ಸರ್. ಏನಪ್ಪಾ ಅಂತಂದ್ರೆ, ನೀವು 4 ವಾಕ್ಯಗಳನ್ನು ನಿಧಾನವಾಗಿ ಓದ್ಕೊಳ್ಳಿ. ನಾವು ಪಾಠ ಮಾಡ್ಬೇಕಾದ್ರೆ ನಿಮ್ಗೆ ಕರೆಕ್ಟ್ ಆಗಿ ಹೇಳಿರ್ತೀವಿ, ಪ್ರಾಚೀನ ಭಾರತದಲ್ಲಿ ಯಾವ್ಯಾವ ಲೆಸನ್ಸ್ ಬರುತ್ತೆ, ಮಧ್ಯಕಾಲೀನ ಭಾರತದಲ್ಲಿ ಯಾವ್ಯಾವ ಲೆಸನ್ಸ್ ಬರುತ್ತೆ, ಆಧುನಿಕ ಭಾರತದಲ್ಲಿ ಯಾವ್ಯಾವ ಲೆಸನ್ಸ್ ಬರುತ್ತೆ ಅಂತ. ಸೊ ಲೆಸನ್ಸ್ ನಿಮ್ಗೆ ಜ್ಞಾಪಕ ಇರುತ್ತೆ, ಪಾಠಗಳು ಜ್ಞಾಪಕ ಇರುತ್ತೆ. ಈ 4 ವಾಕ್ಯಗಳಲ್ಲಿ ಯಾವುದು ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟ ವಾಕ್ಯ ಇದೆ ಅದನ್ನ ಫಸ್ಟ್ ಬರ್ದ್ಬಿಡಿ. ಏನು ಯೋಚನೆ ಮಾಡಕ್ ಹೋಗ್ಬೇಡಿ, ಅದು ಮೊದಲೇ ಇರುತ್ತೆ, ಮೊದಲೇ ಬರಿಬೇಕದು. ನೆಕ್ಸ್ಟ್ 2ನೇದು ಮಧ್ಯಕಾಲೀನ ಭಾರತಕ್ಕೆ ಸಂಬಂಧಪಟ್ಟದ್ದು. ಮುಸಲ್ಮಾನರ ಆಳ್ವಿಕೆ ನಮಗ್ ಶುರು ಆಗತ್ತೆ ಮಧ್ಯ ಭಾರತದಲ್ಲಿ. ಸೊ ಇಸ್ಲಾಮರ ಆಳ್ವಿಕೆಗೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆ ಬಂದ್ರು, ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಗೆ ಬಂದಂತದ್ದು, ಮರಾಠರ ಆಳ್ವಿಕೆಗೆ ಬಂದಂತದ್ದು, ಈ ತರ ಮಧ್ಯಕಾಲೀನ ಭಾರತದಲ್ಲಿರ್ತಕ್ಕಂಥ ಲೆಸನ್ಸ್ ಅಲ್ಲಿ ಯಾವುದೇ ವಾಕ್ಯ ಬಂದ್ರು ಅದು 2ನೇ ವಾಕ್ಯ ಬರ್ದ್ಬಿಡಿ. ಇನ್ನು ಆಧುನಿಕ ಭಾರತಕ್ಕೆ ಸಂಬಂಧಪಟ್ಟಂಗೆ 2 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದು ಸ್ವಲ್ಪ ಮಕ್ಕಳಿಗೆ ಗೊಂದಲ ಆಗೋ ಸಾಧ್ಯತೆ ಇರುತ್ತೆ. ಬುದ್ಧಿವಂತ ಮಕ್ಕಳು ಖಂಡಿತ ಬರ್ದೇ ಬರೀತಾರೆ. ಯಾಕೆಂದ್ರೆ ಕಾಲಾನುಕ್ರಮದಲ್ಲಿ ಹೇಳ್ಬಿಟ್ಟಿದ್ದಾರೆ ಸರ್, 100 ವರ್ಷ ವ್ಯತ್ಯಾಸ ಇರಬೇಕು ಒಂದು ಘಟನೆಗೂ ಇನ್ನೊಂದು ಘಟನೆಗೂ. 100 years ವ್ಯತ್ಯಾಸ ಇರೋಂಥ ಪ್ರಶ್ನೆಗಳನ್ನೇ ಕೇಳಬೇಕು, ಮಕ್ಳು ಕನ್ಫ್ಯೂಸ್ ಆಗಬಾರ್ದು ಅಂತ. ಸರ್ಕಾರ ಎಲ್ಲರೂ ವಿದ್ಯಾರ್ಥಿಗಳ ಪರವಾಗೇ ಇರೋದ್ರಿಂದ ಸೊ ಅವ್ರಿಗೆ ಈಸಿ ಆಗಾಗೇನೆ ಕ್ವಶನ್ ಪೇಪರ್ ಇರುತ್ತೆ. ಅಕಸ್ಮಾತ್ ಹಂಗೂ ಕನ್ಫ್ಯೂಸ್ ಆದ್ರೆ ಇವೆರಡು ಬರ್ದಿರ್ತಾರಲ್ಲ, ಪ್ರಾಚೀನ ಭಾರತದ ಆಯ್ಕೆ ಮಾಡಿ ಬರ್ದಿರ್ತಾರೆ, ಮಧ್ಯಕಾಲೀನ ಭಾರತದ್ದು ಬರ್ದಿರ್ತಾರೆ. ಸೊ ಹಾಗಾಗಿ 2 ಅಂಕಗಳು, 4 ಅಂಕಗಳಲ್ಲಿ 2 ಅಂಕಗಳಂತೂ ಖಂಡಿತ ಬಂದೇ ಬರುತ್ತೆ. ಎಂತ ಮಕ್ಕಳೇ ಆಗಿದ್ರು ಕೂಡ ಅವ್ರಿಗೆ ಒತ್ತಡದಿಂದ ಓದಕ್ಕಾಗಿರಲ್ಲ, ಏನೋ ಅನಾರೋಗ್ಯ ಸಮಸ್ಯೆ ಆಗಿರುತ್ತೆ. ಈ ತರ ಯಾವುದೇ ಒತ್ತಡ ಇರುವಂತ ಮಕ್ಕಳು ಎಕ್ಸಾಮ್ಗೆ ಬಂದ್ರು ಅವ್ರು ಇದನ್ನ ಆರಾಮಾಗಿ ಸಾಲ್ವ್ ಮಾಡ್ಕೋಬಹುದು. ಅಂದ್ರೆ ಇವಾಗ ಕಾಲಾನುಕ್ರಮ ಅಂತ ಏನು ಹೇಳಿದ್ರಿ, ಯಾವುದು ಮೊದಲು ಆರಂಭ ಆಗಿದ್ದು, ಯಾವ್ದು
ಮೊದಲು ಬಂದಿದ್ದು ಅದನ್ನ ಬರೀಬೇಕು, ಇಸ್ವಿ ಹಾಕ್ಬೇಕು, ಡೇಟ್ ಹಾಕ್ಬೇಕು, ಇಲ್ಲ ಇದೆಯಾ? ಸರ್, ಇಲ್ಲ. ಆ ಥರದ್ದು ಏನೂ ಇಲ್ಲ ಅಲ್ವಾ? ಇಸ್ವಿಗಳೇ ಬರೆಯೋ ಅಷ್ಟೇ ಇಲ್ಲ. ಬರೀ ABCD ಅಂತ ಏನಿದೆ ಅದನ್ನ ACB ಏನು ಮಾಡ್ಕೋಬಹುದಲ್ವಾ? ಅಷ್ಟು ಬರೋದು ಸಾಕಲ್ವಾ? ವಾಕ್ಯಗಳನ್ನ ಬರಿಬೇಕು. ಯಾಕಂದ್ರೆ ವ್ಯಾಲ್ಯೂಯೇಷನ್ ಮಾಡೋರಿಗೆ ತೊಂದರೆ ಆಗ್ದಂಗೆ, ಕಷ್ಟ ಆಗ್ದಂಗೆ ಆ 4 ವಾಕ್ಯಗಳನ್ನ ತೆಗೆದುಕೊಂಡು ಮೊದಲನೇದು ಯಾವುದು ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟಿದೆ ಅದನ್ನ ಫಸ್ಟ್ ಬರೆದ್ಬಿಡೋದು, ಮಧ್ಯಕಾಲೀನ ಭಾರತಕ್ಕೆ ಯಾವ್ದು ಸಂಬಂಧಪಟ್ಟಿದೆ ಅದೆರಡು ಬರೆದ್ಬಿಡೋದು. ಸೊ ಅವಾಗ ಏನಾಗುತ್ತೆ, 2 ಮಾರ್ಕ್ಸ್ ಬಂದೇ ಬಿಡ್ತು ಅಲ್ಲಿ. ಇನ್ನು ಆಧುನಿಕ ಯುಗದ್ದು ಸ್ವಲ್ಪ ಯೋಚನೆ ಮಾಡಿದ್ರು ಸಾಕು ಸರ್, ಮಕ್ಕಳು ಈಸಿಯಾಗಿ ಬರಿಬಹುದು. ಓಕೆ, ಈಗ ಪ್ರಶ್ನೆ ಪತ್ರಿಕೆಯನ್ನ ಬಹಳ ಚೆನ್ನಾಗಿ ಬಿಡಿಸಿ ಹೇಳಿದ್ರಿ, ಯಾವ್ಯಾವ ಪಾರ್ಟ್ನಲ್ಲಿ ಏನೇನು ಬರುತ್ತೆ ಅಂತ ಹೇಳಿ. ಈಗ ಇನ್ನೊಂದ್ಸಲ ನಾವು ಅನಲೈಸ್ ಮಾಡೋದಾದ್ರೆ ಪಾರ್ಟ್ ಏನಲ್ಲಿ ಆಗ್ಲೇ ಕೂಡ ಒಂದನ್ನು ಹೇಳಿದ್ವಿ, ಪ್ರತಿಪಾದನೆ ಮತ್ತೆ ಕಾರಣಗಳನ್ನ ಬಗ್ಗೆ ಅಲ್ವಾ? ಇನ್ನು ಯಾವ ಪ್ರಶ್ನೆಗಳು ಬರಬಹುದು, ಅಂದ್ರೆ ಇಂತಿಂಥ ಪ್ರಶ್ನೆಗಳು ಬರಬಹುದು ಅನ್ನೋ ಒಂದು ನಿಮಗೆ ಒಂದು ಅನುಮಾನ ಇರುತ್ತೆ, ಇಂಥದ್ದೇ ಬರಬಹುದು ಅಂತೇಳಿ ಅಲ್ವಾ? ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್, ಯಾಕೆಂದ್ರೆ ಸರ್ಕಾರ ಪ್ರಶ್ನಾಕೋಟಿ ಅಂತ ಸುಮಾರು ಕ್ವಶನ್ಸ್ ನ ಬಿಟ್ಟಿದೆ. ಸೊ ಆ ಪ್ರಶ್ನಾಕೋಟಿಯಲ್ಲಿ ಓದ್ಕೊಂಡ್ರೆ ಸುಮಾರು ಕ್ವಶನ್ಸ್ ಗೊತ್ತಾಗತ್ತೆ. ಮತ್ ನಾವೇನ್ ಮಾಡಿದೀವಿ ಈ ಸರಿ ಅಂತಂದ್ರೆ, ಸರ್ಕಾರದವರು ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿದ್ದಾರೆ. ಆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ತರೋ ಆಗಿ ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಅವ್ರು ಖಂಡಿತ 50 to 60 ಮಾರ್ಕ್ಸ್ ತಗೋಬಹುದು ಸರ್. ಓಕೆ, 3 ಪ್ರಶ್ನೆ ಪತ್ರಿಕೆಗಳೇನು ಬಿಟ್ಟಿದೆ ಅದು ಹೌದು ಅಲ್ವಾ? 3 ಮಾದರಿ ಪ್ರಶ್ನೆ ಪತ್ರಿಕೆಗಳು ಬಂದಿದೆ. ಅದರಲ್ಲಿ ಯಾಕೆ ನಾನು ಹಂಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬ್ಲೂ ಪ್ರಿಂಟ್ ಪ್ರಕಾರನೇ ಆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಿದೆ. ಸೊ ಹಾಗಾಗಿ ಬ್ಲೂ ಪ್ರಿಂಟ್ ಪ್ರಕಾರನೇ ಫೈನಲ್ ಎಕ್ಸಾಮ್ಗೂ ಕ್ವಶನ್ಸ್ ಕೇಳೋದ್ರಿಂದ ಈ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲೇ ಆಲ್ಮೋಸ್ಟ್ ಆಲ್ ಎಲ್ಲಾ ಕ್ವಶನ್ಸ್ ಕವರ್ ಆಗಿದೆ. ಹಾಗಾಗಿ ಈ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಮ್ಮ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಓದ್ಕೋಬೇಕು ಅಂತ ನಾನು ಈ ಮೂಲಕ ತಿಳಿಸ್ತೀನಿ ಸರ್. ಓಕೆ, ಪಾರ್ಟ್ ಏನಲ್ಲಿ ಫಸ್ಟ್ ಮೇನ್ MCQ ಆದ್ರಿಂದ ಉತ್ತರಗಳು ಕೂಡ ಅಲ್ಲೇ ಕೊಟ್ಟಿರ್ತಾರೆ. ಹೌದು, ಯಾವ ಭಾಗದಲ್ಲಾದ್ರೂ ಕೂಡ ಬರಬಹುದು ಅಲ್ವಾ? ಅದನ್ನ ನಾವು ಗೆಸ್ ಮಾಡ್ಲಿಕ್ಕೆ ಆಗಲ್ಲ ಇಂಥದ್ದೇ ಬರುತ್ತೆ ಅಂತ ಹೇಳಿ. ಆದ್ರೆ ನೀವು ಆಗ್ಲೇ ಕೂಡ ಒಂದು ಪ್ಯಾಟರ್ನ್ ಹೇಳಿದ್ರಿ, ಆ ಪ್ಯಾಟರ್ನ್ ಪ್ರಕಾರನೇ ಬರುತ್ತೆ ಅಲ್ವಾ? ಹೌದು ಸರ್, ಪ್ಯಾಟರ್ನ್ ಪ್ರಕಾರನೇ ಬರುತ್ತೆ ಅಲ್ವಾ? ಸರಿ, ಓಕೆ. ಈಗ ಬಿಟ್ಟ ಸ್ಥಳ ಕೂಡ ಆಲ್ಸೋ ಹಂಗೇನಾ ಪ್ಯಾಟರ್ನ್ ಪ್ರಕಾರನೇ ಬರುತ್ತಾ, ಇಲ್ಲ ಯಾವುದು ಮೇನ್ ಆಗಿ ಅದನ್ನು ನೋಡ್ಕೊಂಡ್ರೆ ಅವರು ಹಂಗೆ ಹೇಳಕ್ಕಾಗಲ್ಲ ಸರ್. ಅದೆಲ್ಲ ಏನಾಗುತ್ತೆ ಅಂತಂದ್ರೆ 1 ಮಾರ್ಕ್ ಕ್ವಶನ್ಸ್ಗೆ ಆಡ್ ಆಗುತ್ತೆ. ಸೊ 1 ಮಾರ್ಕ್ ಕ್ವಶನ್ ಅಲ್ಲಿ ಯಾವ್ದು ಬೇಕಾದ್ರೂ ಬರೋ ಸಾಧ್ಯತೆಗಳು ಇರುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಶಿಲಾಯುಗ ಮತ್ತೆ ಲೋಹಾಯುಗ ಅಂತ ಇದೆ ಸರ್. ಅದ್ರಲ್ಲಿ 1 ಮಾರ್ಕ್ ಕ್ವಶನ್ ಓದೋದೇ ಬೇಡ, ಅವರು 2 ಮಾರ್ಕ್ಸ್ ಒಂದೇ ಕ್ವಶನ್ ಕೇಳ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ 2 ಮಾರ್ಕ್ಸ್ ಕ್ವಶನ್ ಮಾತ್ರ ಓದಿದ್ರೆ ಸಾಕು. ಆಮೇಲೆ ಪೀಠಿಕೆ ಮೊದಲನೇ ಚಾಪ್ಟರ್, ಶಿಲಾಯುಗ ಲೋಹಾಯುಗ, ಸಿಂಧೂ ನಾಗರಿಕತೆ, ಮಧ್ಯಕಾಲೀನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ, ಈ 4 ಪಾಠಗಳಲ್ಲಿ ಸರ್ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನ ಅವರು ಓದಲೇಬೇಕಾಗಿಲ್ಲ, ಅದರಲ್ಲಿ ಬರದೇ ಇಲ್ಲ. ದಯವಿಟ್ಟು ವಿದ್ಯಾರ್ಥಿಗಳು ಇದನ್ನ ಗಮನಿಸಬೇಕು. ಪೀಠಿಕೆ, ಶಿಲಾಯುಗ ಮತ್ತು ಲೋಹಾಯುಗ, ಸಿಂಧೂ ನಾಗರಿಕತೆ, ಮಧ್ಯಕಾಲೀನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ, ಈ 4 ಪಾಠಗಳಲ್ಲಿ ಅಕಾರ್ಡಿಂಗ್ ಟು ದಿ ಬ್ಲೂ ಪ್ರಿಂಟ್ 5 ಮತ್ತು 10 ಅಂಕದ ಪ್ರಶ್ನೆಗಳು ಬರಲ್ಲ. ಹಾಗಾಗಿ ಅದನ್ನ ಬಿಟ್ಟು ಅವರು ನ್ಯೂ ಟೈಪ್ಸ್ ನ ಓದ್ಕೊಂಡ್ರೆ ಈ ನಮ್ಮ 1 ಅಂಕದ ಪ್ರಶ್ನೆಗಳಿಗೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಲ್ವಾ? ಈಗ 1 ಅಂಕದ ಬಗ್ಗೆ ಹೆಚ್ಚು ನಾವು ಒತ್ತು ಕೊಡೋದು ಬೇಡ ಅಂತ ಕಾಣುತ್ತೆ ಅಲ್ವಾ? ಈಗ ಪಾರ್ಟ್ ಬಿ ನೀವು ಆಗ್ಲೇ ಕೂಡ ಹೇಳಿದಾಗೇನೆ, ಪಾರ್ಟ್ ಬಿ ನಲ್ಲಿ ನಮಗೆ 2 ಅಂಕದ ಪ್ರಶ್ನೆಗಳು, 2 ವಾಕ್ಯ ಅಥವಾ 2 ಪದ ಅಂತ ಆಗ್ಲೇ ಕೂಡ ಹೇಳ್ಬಿಟ್ರಿ. ಕೆಲವಾದ್ರೂ ಪ್ರಶ್ನೆಗಳು ತಗೋಬೋದಾ? ಯಾವ್ಯಾವ ಪ್ರಶ್ನೆಗಳಿಗೆ ಏನೇನು ಉತ್ತರ ಕೊಡ್ಬೋದು, ಹೇಗೆ ಅಂತ ಒಂದ್ 2-3? ಸರ್ ಖಂಡಿತ. ಈಗ ಒಂದು ಪ್ರಶ್ನೆ ಬರುತ್ತೆ ಸರ್, ಕಪ್ಪು ಕೋಣೆಯ ದುರಂತವನ್ನು ವಿವರಿಸಿ. ಇದ್ರಲ್ಲಿ ಬರೀ 2 ವಾಕ್ಯ 2 ಪದ ಹೇಳಿದ್ರೆ ಅವರು ಸಾಕಾಗಲ್ಲ, ಪೂರ್ತಿ ವಿವರಿಸಬೇಕಾಗತ್ತೆ. ಈಗ ಸಿರಾಜ್ ಉದ್ದೌಲನು 146 ಜನ ಇಂಗ್ಲಿಷರನ್ನು ಕೈದಿಗಳಾಗಿ ಮಾಡಿ 15x18 ಅಡಿಯ ಕೋಣೆಗೆ ಅವರನ್ನ ದೂಡಿ ಅವರನ್ನ ಕೂಡ ಹಾಕ್ಬಿಡ್ತಾನೆ. ಅದಾದ್ಮೇಲೆ 123 ಜನ ಉಸಿರುಗಟ್ಟಿ ಸಾಯ್ತಾರೆ, ಉಳಿದರ್ತನದವರು 23 ಜನ ಮಾತ್ರ. ಇದನ್ನ ಅವರು 1-2 ಸೆಂಟೆನ್ಸ್ ಅಲ್ಲಿ ಮಕ್ಕಳು ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಇದನ್ನ ನಾವು ಕಪ್ಪು ಕೋಣೆಯ ದುರಂತ ಅಂತ ಕರಿತೀವಿ. ಈ ತರ 2 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಇನ್ನೊಂದು ಏನಂತಂದ್ರೆ, ನಮ್ಮ ಇತಿಹಾಸದ ವಿದ್ಯಾರ್ಥಿಗಳಿಗೆ ಇಸ್ವಿಗಳು ಸ್ವಲ್ಪ ಸಮಸ್ಯೆ ಆಗುತ್ತೆ. ಹೌದು ಅಲ್ವಾ? ಇಸ್ವಿಗಳು, ಡೇಟ್ಗಳು. ಈಗ ತುಂಬಾ ಇಸ್ವಿಗಳನ್ನ ಮೆನ್ಷನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಸರ್. ಓಕೆ, ಈಗ ನೀವು ಆಗ ಕಪ್ಪು ಕೋಣೆ ದುರಂತ ಅಂತ ಹೇಳಿದ್ರಿ ಅಲ್ವಾ? ಏನ್ ಬರೆಯಬೇಕು ಅವಶ್ಯಕತೆ ಇಲ್ಲ. ಈಗ ನಮ್ಮ ಕಾಲದಲ್ಲೆಲ್ಲ ಇಸ್ವಿ ಬರೆದ್ರೆ 1 ಮಾರ್ಕ್ಸ್ ಇತ್ತು ಅಲ್ವಾ? ಏನ್ ಗೊತ್ತೋ ಗೊತ್ತಿಲ್ವೋ ಇಸ್ವಿ ಬರೋದು ಇಂಥದ್ದು ಆಯ್ತು ಅಂದ್ರೆ 2 ಮಾರ್ಕ್ಸ್ ಸಿಕ್ತಿತ್ತು. ಇವಾಗ ಆತರ ಏನಿಲ್ಲ. ನಾವು ಇಷ್ಟು ಉದ್ದ ಇಸ್ವಿಗಳನ್ನ ಲೆಕ್ಕ ಮಾಡ್ಕೊಂಡು ಚಾರ್ಟ್ ಮಾಡ್ಕೊಂಡು ಇಟ್ಕೋತಾ ಇದ್ವಿ. ಈಗೇನ್ ಅಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕಾಲಾನುಕ್ರಮದಲ್ಲೂ ಹೇಳ್ಬಿಟ್ಟಿದಾರಲ್ಲ, 100 years ಡಿಫ್ರೆನ್ಸ್ ಇರೋ ಅಂತ ಘಟನೆಗಳನ್ನೇ ನೀವು ಕೇಳ್ಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲೂ ಇಸ್ವಿ ಬರೆಯೋ ಅಷ್ಟಿಲ್ಲ. ಮ್ಯಾಪು ಅಷ್ಟೇ ಸರ್, ಮ್ಯಾಪುವೆ ನಾವಾಗಿದ್ರೆ ನಮ್ ಕಾಲದಲ್ಲಿ ಮ್ಯಾಪ್ ನ ಬರೀತಾ ಇದ್ವಿ, ಭಾರತದ ಭೂಪಟವನ್ನೇ ಹೇಗ್ ಬರುತ್ತೋ ಹಾಗೆ ಬರೀತಾ ಇದ್ವಿ. ಅರೆ ಈಗ ಮಕ್ಕಳು ಅದನ್ನು ಕೂಡ ಬರೆಯೋ ಅಷ್ಟಿಲ್ಲ, ನಾವೇ ಮ್ಯಾಪ್ ನ ಪ್ರೊವೈಡ್ ಮಾಡ್ತೀವಿ, ಅವ್ರ ಮ್ಯಾಪ್ ಅಲ್ಲಿ ಗುರ್ತಾಕ್ಬೇಕಷ್ಟೇ.
ಸರಿ. 5 ಅಂಕಗಳಿಗೆ ಮಾರ್ಕ್ ಮಾಡೋದಿರುತ್ತೆ. ಇನ್ನ 5 ಅಂಕಗಳಿಗೆ ಏನು ಮಾರ್ಕ್ ಮಾಡಿರ್ತಾರೆ ಅವರು ಪ್ಲೇಸಸ್, ಅದಕ್ಕೆ ವಿವರಣೆ ಬರಿಬೇಕು. ಅಲ್ಲೂ ಕೂಡ ತುಂಬಾ ಅನುಕೂಲ ಮಾಡಿದ್ದಾರೆ ಮಕ್ಕಳಿಗೆ. ಒಟ್ಟು 20 ಐತಿಹಾಸಿಕ ಸ್ಥಳಗಳನ್ನ ಮಾತ್ರ ಕೊಡ್ತೀವಿ ಅಂತ ಹೇಳೇ ಬಿಟ್ಟಿದ್ದಾರೆ. 20 ಐತಿಹಾಸಿಕ ಸ್ಥಳಗಳು. ಇವತ್ತಿಂದ ಕೂತ್ಕೊಂಡು ಒಂದೊಂದು ಐತಿಹಾಸಿಕ ಸ್ಥಳನ ಮಾರ್ಕ್ ಮಾಡೋದು, ಅದರ ವಿವರಣೆ ಅಂದ್ರೆ ಏನು, ಪೇಜ್ ಗಟ್ಲೆ ಅಲ್ಲ, 1 ಸೆಂಟೆನ್ಸ್ ಅಥವಾ 2 ಸೆಂಟೆನ್ಸ್ ಸಾಕು. ಒಂದೇ ವಾಕ್ಯ ಬರೆದ್ರು ಸಾಕು, 1 ಮಾರ್ಕ್ ಸಿಕ್ತು. ಮಾರ್ಕ್ ಮಾಡಕ್ಕೆ 1 ಮಾರ್ಕ್, ಅದರ ಬಗ್ಗೆ ಐತಿಹಾಸಿಕ ಮಹತ್ವ ಬರೆಯಕ್ಕೆ 1 ಮಾರ್ಕ್, 2 ಮಾರ್ಕ್ಸ್ ಆಯ್ತು. 5 ಪ್ಲೇಸಸ್ ಬರಿಬೇಕು. 5 ಪ್ಲೇಸಸ್ ಮಾರ್ಕ್ ಮಾಡ್ಯೋದು, 5 ಪ್ಲೇಸಸ್ಗೆ ಐತಿಹಾಸಿಕ ಮಹತ್ವವನ್ನ ಬರೆಯೋದು. ಅವಾಗ ಎಷ್ಟಾಯ್ತು? 10 ಅಂಕಗಳು ಬಂತು. ಸೊ ಭೂಪಟ ತುಂಬಾ ಈಸಿ ಸರ್. ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ರಲ್ಲ ನೀವು, ಅದೇ ತರ ಇದು. ಈಗ ಲಾಂಗ್ ಆನ್ಸರ್ಸ್ ಅಲ್ಲಿ ಮಕ್ಕಳಿಗೆ 10 ಸಿಗದೆ ಇರ್ಬೋದು, 5 ಸಿಗದೆ ಇರ್ಬೋದು, ಯಾವ್ದೋ ಪಾಯಿಂಟ್ಸ್ ಮಿಸ್ ಮಾಡಿರ್ಬೋದು ಅವರು. ಆದ್ರೆ ಮ್ಯಾಪ್ ಅಲ್ಲಿ ಹಂಗಾಗಲ್ಲ. ಅವ್ರು ಮಾರ್ಕ್ ಮಾಡಿದ ಸರಿಯಾದ ಪ್ಲೇಸ್ ಮಾರ್ಕ್ ಮಾಡಿದ್ರೆ 1 ಮಾರ್ಕ್ ಸಿಕ್ತು. ಅದಕ್ಕೆ ಐತಿಹಾಸಿಕ ಮಹತ್ವ ಒಂದು ವಾಕ್ಯದಲ್ಲಿ ಬರೆದ್ರೆ ಅದಕ್ಕೆ 1 ಮಾರ್ಕ್ ಸಿಕ್ತು. ಇವತ್ತಿಂದ ಒಂದೊಂದೇ ಪ್ಲೇಸ್ ಅವರು ಕಲ್ತ್ಕೊಂಡ್ರು ಸಾಕು. 20 ದಿನಗಳಲ್ಲಿ 20 ಪ್ಲೇಸಸ್ ಮಾರ್ಕ್ ಮಾಡೋದು. ಅಂದ್ರೆ 20 ಪ್ಲೇಸ್. ಓಕೆ, 20 ಪ್ಲೇಸ್ 5 ಬರ್ತದೆ. 5 ಬರುತ್ತೆ, 15 ಬಿಡಬೇಕು. ಹೌದು. ದಿನಕ್ಕೆ ಒಂದೊಂದು ಕಲ್ತರು ಆಗೋಯ್ತು. 10 ಅಂಕ ಅಲ್ಲೇ ಬಂದ್ಬಿಡ್ತು ಮ್ಯಾಪ್ ಅಲ್ಲೇ. ಓಕೆ, ಈಗ ಪಾರ್ಟ್ ಬಿ ನಲ್ಲಿ 2 ಅಂಕದ ಪ್ರಶ್ನೆಗಳು ಚೆನ್ನಾಗಿ ಹೇಳಿದ್ರಿ. ಅದೇ ರೀತಿ ಇನ್ನೊಂದು ಯಾವ್ದಾರು ಹೇಳ್ಬೋದಾ? ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಅಂತ ಒಂದು ಪ್ರಶ್ನೆ ಇದೆ ಸರ್. ಓಕೆ. ಪ್ಯಾಲಿಯೋ ಅಂದ್ರೆ ಹಳೆಯ, ಲಿಥಿಕ್ ಅಂದ್ರೆ ಶಿಲೆ. ಓಕೆ. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಅಂದ್ರೆ ಹಳೆಯ ಶಿಲಾ ಯುಗ. ಮುಗ್ದಾಯ್ತಲ್ಲ, 2 ಮಾರ್ಕ್ಸಾ? ಅಂದ್ರೆ ಈಗ ಅದನ್ನು ಬರಿಬೇಕಾಗಿಲ್ಲ. ಪ್ಯಾಲಿಯೋಲಿಥಿಕ್ ಅಂದ್ರೆ ಹಳೆಯ, ಲಿಥಿಕ್ ಅಂದ್ರೆ ಶಿಲೆ ಅಷ್ಟೇ. ನಿಯೋಲಿಥಿಕ್ ಅಂದ್ರೆ ಹೊಸ, ಲಿಥಿಕ್ ಅಂದ್ರೆ ಶಿಲೆ. ನಿಯೋ ಅಂದ್ರೆ ಹೊಸ, ಲಿಥಿಕ್ ಅಂದ್ರೆ ಶಿಲೆ. ಮೆಸೋಲಿಥಿಕ್, ಮೆಸೋ ಅಂದ್ರೆ ಮಧ್ಯ, ಲಿಥಿಕ್ ಅಂದ್ರೆ ಶಿಲೆ ಅಷ್ಟೇ. ಹಂಗಾರೆ ನೀವು ಹೇಳೋ ಪ್ರಕಾರ ಇದೊಂದು ಪ್ರಶ್ನೆ ಬಂದರೂ ಬರ್ಬೋದು, ಹೇಳಕ್ಕಾಗಲ್ಲ. ಆಮೇಲೆ ಇನ್ನೊಂದು ನಾವು ಹೇಳೋದೇನಂತಂದ್ರೆ, ನಮ್ಮ ವಿದ್ಯಾರ್ಥಿಗಳಿಗೆ ಸಂಭಾವನೀಯ ಪ್ರಶ್ನೆಗಳನ್ನ ನಾವು ಹೇಳ್ತಾ ಇದ್ವಿ ಹೊರತು ಇದೇ ಬರುತ್ತೆ ಅಂತಲ್ಲ. ಆಮೇಲೆ ಈಗ ಹೇಳ್ಬಿಡ್ತೀವಿ ಈಗ ಬರ್ಬೋದು ಅಂತ, ಆಮೇಲೆ ಬರಲಿಲ್ಲ ಅಂದ್ರೆ ನೀವು ಆಕಾಶವಾಣಿಲಿ ಹೇಳಿದ್ರಿ ಬರಲೇ ಇಲ್ಲ ಅನ್ನೋದು ಕೂಡ. ಬ್ಲೂ ಪ್ರಿಂಟ್ ಪ್ರಕಾರ ನಮ್ಗೆ ಸಿಲೆಬಸ್ ಅಲ್ಲಿ ಇಷ್ಟೇ ಪ್ರಶ್ನೆಗಳಿರೋದು. ಆಧುನಿಕ ಯುಗದಲ್ಲಿ ನಾನು ಕೆಲವು ಪ್ರಶ್ನೆಗಳು ಹೇಳದ್ನಲ್ಲ ಸರ್, ಅದು ಬಹುಮುಖ್ಯ ಪ್ರಶ್ನೆಗಳು. ಯಾವಾಗ್ಲೂ ನಾವು ಮಿಡ್ ಟರ್ಮ್, ಪ್ರಿಪ್ರೇಟರಿ ಅದರಲ್ಲಿ ತರೋ ಮಾಡ್ತಾನೆ ಇರ್ತೀವಿ. ಸೊ ಬಹುಮುಖ್ಯ ಪ್ರಶ್ನೆಗಳಾಗಿರೋದ್ರಿಂದ ಅದನ್ನ ತಗೊಳ್ಳೇಬೇಕಾಗತ್ತೆ. ಯಾಕಂದ್ರೆ ಆಧುನಿಕ ಯುಗದಲ್ಲಿ 2 ಪ್ರಶ್ನೆ ಕೇಳಲೇಬೇಕಲ್ಲ. ಹಾಗಾಗಿ ಅದು ಬಂದೇ ಬರೋ ಚಾನ್ಸಸ್ ಇದೆ ಅಂತ ನಾವು ಹೇಳ್ತಾ ಇದೀವಿ. ಅದಕ್ಕೆ ಸರ್ ಮಕ್ಳು ಏನ್ ಮಾಡ್ಬೇಕು ಅಂತಂದ್ರೆ, ಈ 1 ಮಾರ್ಕ್ 2 ಮಾರ್ಕ್ಸ್ ಎಲ್ಲ ಮಾಡ್ಬೇಕಾದ್ರೆ ಸಾಮ್ರಾಜ್ಯದ ಯಾವ್ಯಾವ ಸಾಮ್ರಾಜ್ಯಗಳಿದೆ, ಅದ್ರ ಸ್ಥಾಪಕರು ಯಾರು, ಅದರ ಪ್ರಮುಖ ದೊರೆಗಳು ಯಾರು, ಆ ಸಾಮ್ರಾಜ್ಯದ ವಾಸ್ತುಶಿಲ್ಪ ಕೇಂದ್ರ ಯಾವುದು, ದೇವಾಲಯಗಳು ಯಾವುದು, ಆ ಸಾಮ್ರಾಜ್ಯದ ರಾಜಧಾನಿ ಯಾವುದು, ಲಾಂಛನಗಳು, ಇದ್ರ ಬಗ್ಗೆ ಒಂದು ಚಾರ್ಟ್ ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೇಕು. ಪ್ರಿಪೇರ್ ಮಾಡ್ಕೊಂಡ್ಬಿಟ್ರೆ ಅವ್ರು ಏನ್ ಬೈಹ್ಯಾಟ್ ಮಾಡ್ಬೇಕಾಗಿಲ್ಲ. ಚಾರ್ಟ್ ನೋಡ್ಕೊಂಡ್ರೆ ಸಾಕು, ಆರಾಮಾಗಿ ಎಕ್ಸಾಮ್ಗೆ ಹೋಗಕ್ ಒಂದು ಅರ್ಧ ಗಂಟೆ ಮುಂಚೆ ನೋಡ್ಕೊಂಡ್ರು ಎಲ್ಲ ಗೊತ್ತಾಗ್ಬಿಡುತ್ತೆ ಸಾಮ್ರಾಜ್ಯದ ಬಗ್ಗೆ. ಅಂದ್ರೆ ಬಹಳಷ್ಟು ಇದೆಯಾ ಆತರ ಸಾಮ್ರಾಜ್ಯಗಳನ್ನ ನಾವು ನೋಟ್ ಮಾಡ್ಕೊಂಡು? ಸಾಮ್ರಾಜ್ಯಗಳಿದೆ ಸರ್, ಪ್ರಾಚೀನ ಯುಗದಲ್ಲೂ ಇದೆ, ಎಲ್ಲ ನಮ್ಮ ಇತಿಹಾಸದಲ್ಲಿ ಬರೋದೆ ಆಲ್ಮೋಸ್ಟ್ ಆಲ್ ಎಲ್ಲ ಸಾಮ್ರಾಜ್ಯಗಳು. ಅದಕ್ಕೆ ನಾವು ಕ್ಲಾಸಲ್ಲಿ ಏನ್ ಮಾಡ್ತೀವಿ, ಸಾಮ್ರಾಜ್ಯಗಳ ಒಂದೊಂದು ಚಾಪ್ಟರ್ ಆದ್ಮೇಲೂ ಅದಕ್ಕೆ ಸಂಬಂಧಪಟ್ಟಂತ ಚಾರ್ಟ್ ಅನ್ನ ತಯಾರಿಸಕ್ಕೆ ಹೇಳ್ತೀವಿ ಮಕ್ಕಳಿಗೆ. ಅದರಿಂದ ಅವರು ಓದ್ಕೋಬಹುದು. ಇನ್ನೊಂದು ಯುದ್ಧಗಳು, ಯಾವ್ಯಾವ ಯುದ್ಧಗಳಾಯ್ತು, ಯಾರ್ಯಾರ ನಡುವೆ ನಡೀತು, ಎಲ್ಲಿ ನಡೀತು, ಅದನ್ನ ಓದ್ಕೊಂಡ್ಬಿಟ್ರೆ ಆಗತ್ತೆ. ಆಮೇಲೆ ಇನ್ನೊಂದು ಸರ್, ಆಚಾರ್ಯರ ಬಗ್ಗೆ ಕೇಳ್ತಾರೆ ಪ್ರಶ್ನೆ. ಅದು ಕೂಡ ಸಂಭವನೀಯ ಪ್ರಶ್ನೆ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರ ಬಗ್ಗೆ ಅಷ್ಟಮಠಗಳ ಬಗ್ಗೆ ಅವರು ತಿಳ್ಕೊಬೇಕಾಗತ್ತೆ ಸರ್. ಅದ್ರ ಬಗ್ಗೆ ಪ್ರಶ್ನೆ ಬಂದೇ ಬರುತ್ತೆ. ಅಷ್ಟಮಠಗಳು ಶಂಕರಾಚಾರ್ಯರು ಸ್ಥಾಪಿಸಿದಂತ 4 ಪೀಠಗಳು, ಅದು ಕೂಡ ಇಂಪಾರ್ಟೆಂಟ್. ಸೊ ಶಂಕರಾಚಾರ್ಯರ ಬಗ್ಗೆ ಒಂದು ಚಾರ್ಟ್ ತಯಾರಿಸ್ಕೊಂಡು ಅವರ ಜನನ, ಆಮೇಲೆ ಅವರ ತಂದೆ ತಾಯಿ ಹೆಸರು, ಸ್ಥಾಪಿಸಿದಂತ 4 ಪೀಠಗಳು, ಇದನ್ನು ಚಾರ್ಟ್ ಮಾಡ್ಕೋಬೇಕು. ಹಾಗೆ ಮಧ್ವಾಚಾರ್ಯರ ಬಗ್ಗೆನೂ ಅಷ್ಟೇ, ಅವರ ಜನನ, ಅವರ ತಂದೆ ತಾಯಿ, ಅವರ ತತ್ವ, ಮತ್ತು ಅವರು ಸ್ಥಾಪಿಸಿದಂಥ ಉಡುಪಿಯಲ್ಲಿ ಸ್ಥಾಪಿಸಿದಂಥ ಅಷ್ಟಮಠಗಳು, ಇದ್ರ ಬಗ್ಗೆ ಒಂದು ಚಾರ್ಟ್ ಮಾಡ್ಕೊಂಡ್ಬಿಟ್ರೆ ಎಕ್ಸಾಮ್ ಟೈಮಲ್ಲಿ ಅವರು ಚಾರ್ಟ್ಗಳನ್ನ ಇಟ್ಕೊಂಡಿದ್ರೆ ಇತಿಹಾಸದಲ್ಲಿ ಆರಾಮಾಗಿ ಅವರೇ ಆನ್ಸರ್ ಅನ್ನ ಬರಿಬಹುದು. ಯಾಕಂದ್ರೆ ನಾವು ವಾಕ್ಯ ರೂಪದಲ್ಲಿ ಎಕ್ಸ್ಪೆಕ್ಟೇ ಮಾಡೋದೇ ಇರೋದ್ರಿಂದ 1 ಮಾರ್ಕ್ ಕ್ವಶನ್ಸ್ಗೆ ಆರಾಮಾಗಿ ಬರಿಬಹುದು. ಅಂದ್ರೆ ಈಗ ಒಂದು ಇತಿಹಾಸ ಅಂತ ಹೇಳಿದಾಗ ಒಂದು ದಪ್ಪ ಬುಕ್ ಇರುತ್ತೆ, ಪೂರ್ತಿ ಓದೋ ಅವಶ್ಯಕತೆ ಇಲ್ಲ. ನೀವು ಆಗ್ಲೇ ಕೂಡ ಹೇಳಿದಾಗೇನೆ ನೀವು ಕಾಲೇಜ್ಗಳಲ್ಲಿ ಹೇಳ್ಕೊಟ್ಟಿರ್ತೀರಿ, ಹೌದು ಸರ್, ಇಂತಿಂಥದನ್ನ ನೋಡ್ಕೊಳ್ಳಿ ಅಂತ ಹೇಳಿ. ಈಗ ಕೆಲವರು ಏನು ಪ್ರೈವೇಟ್ ಆಗಿ ಎಕ್ಸಾಮ್ ಅನ್ನ ಕಟ್ಟು ಬರೆಯೋಂಥವ್ರು ಇರ್ತಾರೆ,
ಅಂಥವ್ರು ಕೂಡ ನಾವು ಹೆಚ್ಚು ಓದದೇ ಇದ್ರೂ ಕೂಡ ಹಾರ್ಡ್ ವರ್ಕ್ ಇಂತ ಸ್ಮಾರ್ಟ್ ವರ್ಕ್ ನಾವು ಅಂತ ಏನು ಹೇಳ್ತೀವಿ, ಈ ತರ ಕೆಲವೊಂದು ಒಂದು ಚಾಪ್ಟರ್ನ ಒಂದು ಪೇಪರ್ ನಾವು ಪೂರ್ತಿ ಇಳಿಸ್ಕೋಬಹುದು ಅಂತ ಕಾಣುತ್ತೆ ಅಲ್ವಾ? ಹೌದು ಸರ್. ಆತರ ಇಳಿಸ್ಕೊಂಡ್ರೆ ಒಂದು 10-15 ಪೇಜ್ ಆಗ್ಬಿಡುತ್ತೆ, ಸಾಕು ಅನ್ಸುತ್ತೆ. ಸಾಕು ಸರ್, ಸಾಕು. ಮಿನಿಮಮ್ ಪಾಸ್ ಆಗ್ಲಿಕ್ಕೆ ಸಾಕು. ಮಿನಿಮಮ್ ಪಾಸ್ ಆಗ್ಲಿಕ್ಕೆ ನಮ್ಮ ಇತಿಹಾಸದಲ್ಲಿ ಕಷ್ಟನೇ ಇಲ್ಲ ಸರ್. ಸರ್ಕಾರ ಆ ರೀತಿ ಅನುಕೂಲ ಮಾಡ್ಕೊಟ್ಟಿಲ್ಲ. ಇಲ್ಲ, ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ ಹಂಗೆ ಹೇಳ್ತಾರೆ, ನಮ್ಮ ವಿದ್ಯಾರ್ಥಿಗಳು ನಿಮ್ಗೆ ಸುಲಭ ಅಂತಾರೆ. ನಿಮ್ಗೂ ಸುಲಭ, ಓದ್ತಾ ಇದ್ರೆ ಸುಲಭ ಆಗುತ್ತೆ. ಇತಿಹಾಸದಲ್ಲಿ ಏನು ಅಂದ್ರೆ ಸ್ವಲ್ಪ ಶ್ರಮ, ಅತಿ ಹೆಚ್ಚು ಪ್ರತಿಫಲ. ಸ್ವಲ್ಪ ಕಷ್ಟಪಟ್ರೆ ಸಾಕು ಸರ್, ಅವರು ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದುಕೋಬಹುದು. ಖಂಡಿತ ಒಳ್ಳೆ ಮಾರ್ಕ್ಸ್ ತಗೋಬಹುದು. 80ಕ್ಕೆ 80 ತಗೊಂಡಿರೋ ವಿದ್ಯಾರ್ಥಿನಿಯರು ನಮ್ಮ ಕಾಲೇಜಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಯಾವಾಗ್ಲೂ ನಮ್ಮ ಕಾಲೇಜಲ್ಲಿ ಇತಿಹಾಸದಲ್ಲಿ 100% ರಿಸಲ್ಟ್. ಅಂದ್ರೆ ವಿದ್ಯಾರ್ಥಿಗಳಿಗೆ ಇತಿಹಾಸದ ಬಗ್ಗೆ ಬಹಳ ಪ್ರೀತಿ ಒಲವು ಜಾಸ್ತಿ ಇದೆ ಅಂತ. ಎಲ್ಲಿ ಯಾವ ಸಬ್ಜೆಕ್ಟ್ ಬಗ್ಗೆ ಒಲವಿರುತ್ತೆ ಅವರು ಅವಾಗ ಓದೇ ಹೋಗ್ತಾರೆ. ಅದರಿಂದ ಒಲವು ಬೆಳೆಸ್ಕೋಬೇಕು. ಅದೇ ನೀವು ಪಾಸ್ ಆಗಬೇಕು ಅಂತಂದ್ರೆ ಒಳ್ಳೆ ಅಂಕ ತಗೋಬೇಕು ಅಂದ್ರೆ ಬಳಸ್ಕೊಳ್ಳೇಬೇಕು. ಈಗ ಪಾರ್ಟ್ ಸಿ ಬರೋದಾದ್ರೆ ಇದು 5 ಅಂಕದ 2 ಪ್ರಶ್ನೆಗಳನ್ನ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳು ಅಲ್ವಾ? ಇದರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆಗಳನ್ನ ವಿವರಿಸಬಹುದಾ? ಸುಲಭವಾಗಿ ಹೇಗೆ ಬರಿಬೇಕು? ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಅನುಮಾನ ಏನಂತಂದ್ರೆ 5 ಅಂಕದ 10 ಅಂಕದ ಪ್ರಶ್ನೆಗಳು ಬಂದಾಗ 2 ಪೇಜ್ ಬರಿಬೇಕೇನೋ. ಈಗ ನಾವೆಲ್ಲ ಬರಿತಾ ಇದ್ದೋ ಇತಿಹಾಸ ನಾವು ಓದ್ಬೇಕಾರೆಲ್ಲ ಏನೋ 2-3 ಪೇಜ್ ಬರೆದ್ರೆ ಪೇಜ್ ಒಂದು ಮಾರ್ಕ್ಸ್ ಕೊಟ್ರು ಪಾಸ್ ಆಗ್ಬಿಡ್ತೀವಿ. ಈಗ ಹಂಗಿಲ್ಲ. ಚೆನ್ನಾಗಿ ಹೇಳಿದ್ರಿ ಸರ್. ಆ ತರಾನೇ ಮಕ್ಕಳು ಯೋಚನೆ ಮಾಡೋದು. ಅಲ್ಲ, ಅದು ಯೋಚನೆ ಬಿಡ್ಬೇಕು. ನಾವು ಆಗ್ಲೇ ಕೂಡ ಹೇಳಿದಾಗೇನೆ ಹಾರ್ಡ್ ವರ್ಕ್ ಬಿಟ್ಟು ಸ್ಮಾರ್ಟ್ ವರ್ಕ್ ಮಾಡ್ಬೇಕು. ನೀವು ಹೇಳಿದಾಗೇನೆ ಒಂದು ಚಾಪ್ಟರ್ ಅಲ್ಲಿ ಬರುವಂತಹ ಮೇನ್ ಪಾರ್ಟ್ಸ್ ಗಳನ್ನ ನೋಡ್ಕೊಬಿಟ್ರೆ ಕೂಡ ಅದನ್ನೇ ಬರೆದು ನೀನ್ ಏನ್ ಕೇಳಿದ್ರು ಅದನ್ನ ಬರೆದ್ರು ಕೂಡ ಉತ್ತರ ಅಲ್ಲೇ ಇದ್ದೇ ಇರುತ್ತಲ್ವಾ? ಆಲ್ಮೋಸ್ಟ್ ಇದಕ್ಕೆ 5 ಕೊಡ್ಲಿಲ್ಲ ಅಂದ್ರೆ ನೀವು 3 ಕೊಡ್ತೀರೇನೋ. ಹೌದು, ಹೇಳಿ ಮೇಡಮ್ ಪ್ಲೀಸ್. ಈಗ ಅದ್ರ ಬಗ್ಗೆ ಸರ್ ಹೇಳ್ಬೇಕು ಅಂದ್ರೆ 5 ಮಾರ್ಕ್ಸ್ ಕ್ವಶನ್ ಅಲ್ಲಿ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ ಅಂತ ಒಂದು ಪ್ರಶ್ನೆ ಬರುತ್ತೆ ಸರ್. ವಿವೇಕಾನಂದರದ್ದು ಆರಾಮಾಗಿ ಬರ್ಕೊಂಡು ಹೋಗ್ಬೋದು. ಅವರು ಇಂಟ್ರಡಕ್ಷನ್, ಅವರ ಜನನ, ಬಾಲ್ಯ, ಅವರ ವಿದ್ಯಾಭ್ಯಾಸ, ಅವ್ರ ನೆಕ್ಸ್ಟ್ ವಿವರಣೆ ಮಾಡ್ಕೊಂಡು ಹೋದ್ರೆ ಹೇಗೆ ದೇವ್ರನ್ನ ಹುಡ್ಕೊಂಡು ಹೋದ್ರು, ರಾಮಕೃಷ್ಣ ಪರಮಹಂಸರನ್ನ ಹೇಗೆ ಹುಡುಕಿದ್ರು, ಅದನ್ನೆಲ್ಲ ಬರ್ಕೊಂಡೋಗಿ ನ್ಯೂಯಾರ್ಕ್ ಘಟನೆಯನ್ನ ಬರೆದು ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಅವ್ರು ಯಾವ ರೀತಿ ಭಾಷಣ ಮಾಡಿದ್ರು, ಅವ್ರು ಹೇಗೆ ಒಂದೇ ದಿನದಲ್ಲಿ ವಿಶ್ವವಿಖ್ಯಾತರಾದ್ರು, ಇದನ್ನ ವಿವರಣೆ ಮಾಡ್ಕೊಂಡು ಹೋದ್ರೆ ಅವರ ವ್ಯಕ್ತಿತ್ವ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಆ ವ್ಯಕ್ತಿತ್ವ ಅಂತಾನೆ ಏನು ಪರ್ಟಿಕ್ಯುಲರ್ ಆಗಿ ಮಕ್ಕಳು ಬರಿಬೇಕು ಅಂತ ನಾವೇನ ಅನ್ನಲ್ಲ. ಪಾಯಿಂಟ್ಸ್ ಗಳನ್ನ ಬರ್ಕೊಂಡು ಹೊಟ್ಟೋದ್ರು ಸಾಕು. ಅಂದ್ರೆ ಈಗ 5 ಅಂಕದ ಬರಿಬೇಕಾದ್ರೂ ಒಂದು ಪೀಠಿಕೆ ಬರಿಬೇಕಾಗುತ್ತೆ. ಪೀಠಿಕೆ ಕರೆಕ್ಟ್ ಸರ್, ಬೇಕೇ ಬೇಕು. ಇಂಟ್ರೊಡಕ್ಷನ್, ಒಂದು ಪೀಠಿಕೆ ಅಂತ ಇದ್ರೆ 4 ಲೈನ್ ಆದ್ರೂ ಬೇಕು. 4 ಲೈನು. ಆಮೇಲಿಂದ ವಿವರಣೆ ಮಾಡ್ಕೊಂಡು ಹೋಗೋದು. ಲಾಸ್ಟ್ ಅಲ್ಲಿ ಉಪಸಂಹಾರ. ಸ್ವಾಮಿ ವಿವೇಕಾನಂದರನ್ನ ನಾವ್ ಯಾತಕ್ಕೆ ಗ್ರೇಟ್ ಅಂತ ಕರಿತೀವಿ, ಯಾಕೆ ಅವ್ರನ್ನ ರಾಷ್ಟ್ರ ಪ್ರೇಮಿ ಸಂತ ಅಂತ ಕರಿತೀವಿ ಅನ್ನೋದನ್ನು ಉಪಸಂಹಾರ ಮಾಡಿದ್ರೆ ಫುಲ್ ಆ ಆನ್ಸರ್ ಪರ್ಫೆಕ್ಟ್ ಆಗಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳು ಗಮನಿಸಬೇಕಾಗಿದ್ದು ಏನಂತಂದ್ರೆ ನೀವು ಏನು ಪಾಠದಲ್ಲಿ ಇರುವಂತದ್ದೇ ಬರಿಬೇಕು ಅಂತಲ್ಲ. ಏನಿಲ್ಲ, ಈಗ ನೀವು ಅವ್ರ ಬಗ್ಗೆ ಕೇಳಿರ್ತೀರಿ, ಸಿನಿಮಾ ನೋಡಿರ್ತೀರಿ, ಅಥವಾ ಅವ್ರ ಬಗ್ಗೆ ರೇಡಿಯೋದಲ್ಲಿ ಕೇಳಿರ್ತೀರಿ, ಭಾಷಣಗಳನ್ನ ಕೇಳಿರ್ತೀರಿ, ಓದಿರ್ತೀರಿ, ಪತ್ರಿಕೆಗಳಲ್ಲಿ ಓದಿರ್ತೀರಿ, ಅವರ ಒಂದು ಜನ್ಮ ದಿನಾಚರಣೆ ಬಂದಾಗ ಪತ್ರಿಕೆಗಳಲ್ಲಿ ನೋಡಿರ್ತೀರಿ. ಅಷ್ಟು ಬರೆದ್ರು ಸಾಕಾಗುತ್ತೆ. ನಿಮ್ಗೆ ಏನ್ ಗೊತ್ತು ಅದನ್ನ ಬರೋದು ಸಾಕು. ಇದೇ ಬರಿಬೇಕು ಅಂತ ಏನು ಇಲ್ಲ. ಅಲ್ಲ, ಯಾಕೆಂದ್ರೆ ಕೆಲವರು ತಪ್ಪು ಕಲ್ಪನೆ ಏನಂತಂದ್ರೆ 80ಕ್ಕೆ 80 ಅಂಕ ತಗೊಳ್ಳುವಂತ ವಿದ್ಯಾರ್ಥಿ ಏನು ಪಠ್ಯ ಪುಸ್ತಕದಲ್ಲಿ ಇರುತ್ತೆ ಹಂಗೆ ಬರಿಬೇಕೇನೋ, ಹಂಗ್ ಬರೆದ್ರೆ ಮಾತ್ರ ಮಾರ್ಕ್ಸ್ ಕೊಡೋದೇನೋ, ಇಲ್ಲಾಂದ್ರೆ ಕೊಡಲ್ವೇನೋ. ಕರೆಕ್ಟ್ ಸರ್, ನೀವು ಹೇಳಿದ್ದು ಅನ್ನುವಂಥದ್ದು ಕೂಡ ಅವರು ತಪ್ಪು ಕಲ್ಪನೆ. ಆ ತಪ್ಪು ಕಲ್ಪನೆಯಿಂದ ಹೊರಗೆ ಬಂದು ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರಗಳನ್ನ ಸೂಕ್ತವಾಗಿ ಅದು ತುಂಬಾ ಎಲಾಬರೇಟ್ ಮಾಡದೆ ಕೂಡ ಎಷ್ಟು ಬರಿಬೇಕು ಅಷ್ಟು ಬರೆದ್ರೆ ಸಮಯ ಕೂಡ ಮಿಕ್ಕುತ್ತೆ, ಅಂಕ ಕೂಡ ಸಿಗುತ್ತೆ. ಈಗ ಸ್ವಾಮಿ ವಿವೇಕಾನಂದರ ಜಯಂತಿ ಬಂತು ಅಂದ್ರೆ ನಾವು ಪ್ರಬಂಧ ಸ್ಪರ್ಧೆ, ಚರ್ಚಾ ಸ್ಪರ್ಧೆ ಎಲ್ಲ ಏರ್ಪಡಿಸೇ ಇರ್ತೀವಿ. ಅದರಲ್ಲಿ ಸುಮಾರು ವಿಷಯಗಳು ಬಂದಿರುತ್ತೆ. ಅದನ್ನು ಬರೆದ್ರು ಆಯ್ತು. ಆಕ್ಚುಲಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಕೊಡ್ತಾರೆ ಸರ್ ನಮ್ಗೆ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ. ಅದರಲ್ಲೂ ಬರೀ ಪಾಯಿಂಟ್ಸ್ ಹಾಕೊಟ್ಟಿರ್ತಾರೆ ನಮ್ಗೆ. ಸೊ ಆ ಪಾಯಿಂಟ್ಸ್ ಗಳನ್ನ ಮಕ್ಕಳು ಬರಿತಾ ಹೋದ್ರೆ ಚೆನ್ನಾಗೇ ಆಗತ್ತೆ. ಹಿಂಗೆ ಬರಿಬೇಕು ಹಂಗೆ ಬರಿಬೇಕು ಅಂತ ಏನಿಲ್ಲ. ನಾವು ಆಕ್ಚುಲಿ ಅವ್ರ ಕ್ರಿಯೇಟಿವಿಟಿನ ಅಬ್ಸರ್ವ್ ಮಾಡ್ತೀವಿ. ಅವರು ಯಾವ ರೀತಿ ಬರ್ದಿದ್ದಾರೆ, ಸ್ವಂತವಾಗಿ ಬರ್ದಿದ್ದಾರೆ, ಅದನ್ನು ಕೂಡ ನಾವು ನೋಡ್ತೀವಿ. ಅದು ಒಳ್ಳೆ ಆನ್ಸರ್ ಅನ್ಸ್ಕೊಳತ್ತೆ. ಈಗ ಪಾರ್ಟ್ ಡಿಗೆ ಬರೋಣ, ಇಲ್ಲ ಪಾರ್ಟ್ ಸಿ ಯಲ್ಲೇ ಕೂಡ ನೀವು ಇನ್ಯಾವ್ದಾದ್ರು ಪ್ರಶ್ನೆಗಳು ತಗೋತೀರಾ? ಯಾವುದೇ ಪ್ರಶ್ನೆ ತೆಗೆದುಕೊಂಡ್ರೂ ಕೂಡ ಈಗ ಫಾರ್ ಅನ್ ಎಕ್ಸಾಂಪಲ್ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು, ಇದ್ರಲ್ಲಿ ಏನ್ ಪೀಠಿಕೆ ಬರೆಯೋಷ್ಟೇನಿಲ್ಲ. ರಾಷ್ಟ್ರೀಯತೆ ಅಂದ್ರೆ ಏನು ಅಂತ ಬರ್ಕೊಂಡು ಕಾರಣಗಳನ್ನ ಬರೀ ಪಾಯಿಂಟ್ಸ್ ನ ಬರ್ಕೊಂಡು ಹೊಟ್ಟೋದ್ರು ಮಕ್ಕಳಾಯ್ತು. ಪಾಯಿಂಟ್ಸ್ ಸಾಕು, ಎಕ್ಸ್ಪ್ಲೈನ್ ಏನ್ ಬೇಡ. ಎಕ್ಸ್ಪ್ಲೈನ್ ಬೇಡ. 5 ಮಾರ್ಕ್ಸ್ ಕ್ವಶನ್ ಆಗಿದ್ರಿಂದ ಇದು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ರಾಷ್ಟ್ರೀಯತೆ ಅಂದ್ರೇನು, ರಾಷ್ಟ್ರೀಯತೆಯ ಉದಯಕ್ಕೆ ಏನೇನ್ ಕಾರಣಗಳಾಯ್ತು ಅಂತ ಸುಮಾರು ಪಾಯಿಂಟ್ಸ್ ಇದೆ ಅದರಲ್ಲಿ. ಆ ಪಾಯಿಂಟ್ಸ್ ಗಳನ್ನ ಬರೆದ್ರೆ ಸಾಕು. ಎಷ್ಟು ಪಾಯಿಂಟ್ಸ್ ಬರಬೇಕು ಅಂತ ಏನಾದ್ರು ಇದೆಯಾ? ಅಂದ್ರೆ ಇಲ್ಲಿ 15ರಿಂದ 20 ವಾಕ್ಯಗಳು ಅನ್ನೋದ್ರಿಂದ 10 ಪಾಯಿಂಟ್ ಬೇಕಾಗುತ್ತೆ. ಪಾರ್ಟ್ ಡಿಗೆ ಬರೋದಾದ್ರೆ ಬಹಳ ಮುಖ್ಯವಾದ ಒಂದು ಪಾರ್ಟ್ ಇದು. ಹೌದು ಸರ್. 10 ಅಂಕದ ಪ್ರಶ್ನೆಗಳು
2 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. 30-40 ವಾಕ್ಯ ಅಂದ್ರೆ ಒಂದು ಪುಟ ಬೇಕಾ ಮೇಡಮ್? ಒಂದು ಪೇಜ್? ಒಂದ್ ಪೇಜ್ ಅಂತೂ ಮಿನಿಮಮ್ ಬರಿಬೇಕು ಸರ್. ಯಾಕೆಂದ್ರೆ ಆನ್ಸರ್ ಅಷ್ಟು ಒಳಗೊಂಡಿರುತ್ತೆ. ಈಗ ಅಂತ ಪ್ರಶ್ನೆಗಳನ್ನ ಇಲ್ಲಿ ಕೇಳಿರ್ತಾರೆ, ಲಾಂಗ್ ಆನ್ಸರ್ ಇರೋಂತ ಪ್ರಶ್ನೆಗಳನ್ನ ಇಲ್ಲಿ ಕೇಳಿರ್ತಾರೆ. ಸೊ ಅಷ್ಟು ಆನ್ಸರ್ಸ್ ಅದಕ್ಕೆ ಅವಶ್ಯಕತೆ ಇರುತ್ತೆ. ಓಕೆ, ಯಾವ್ದಾದ್ರು ಈಗ ಏನು ಬರೆಯಕ್ ಆಗ್ಲಿಲ್ಲ ಮಕ್ಳಿಗೆ, ಕೆಲವು ಪಾಯಿಂಟ್ಸ್ ಬರೋದು ಅಂದ್ರೆ ಅದಕ್ಕೆ ತಕ್ಕಂಗೆ ಮಾರ್ಕ್ಸ್ ಸಿಕ್ಕತ್ತೆ. ಈಗ 10ಕ್ಕೆ 3, 4, 5 ಹಿಂಗೆ ತುಂಬಾ ಚೆನ್ನಾಗಿ ಬರ್ದಿದೆ 7, 8 ಆ ಪರ್ಟಿಕ್ಯುಲರ್ ಪ್ರಶ್ನೆಗೆ ಸಂಬಂಧಪಟ್ಟಂತ ಎಲ್ಲಾ ಪಾಯಿಂಟ್ಸ್ ಅನ್ನು ಬರ್ದಿದ್ರೆ ನಾವು 10ಕ್ಕೆ 10 ಕೊಡ್ತೀವಿ. ಓಕೆ, ಈಗ ಅದೇ ಯಾವ್ದಾದ್ರು 1-2 ಪ್ರಶ್ನೆಗಳನ್ನ ತಗೊಂಡು ಯಾವ ತರ ಬರಿಬೋದು ಅಂತ ಹೇಳ್ಬೋದಾ ನಮಗೆ? ಸರ್ ಇದರಲ್ಲಿ ಅದೇ ನಾನು ಆಗ್ಲೇ ಹೇಳದ್ನಲ್ಲ ಸರ್, ಎಲ್ಲರಿಗೂ ಈಸಿ ಆಗಿರೋಂತ ಒಂದು ಪ್ರಶ್ನೆ, ಪದೇ ಪದೇ ಕೇಳ್ಕೊಂಡ್ ಬಂದಿರೋಂತ ಪ್ರಶ್ನೆ, ಇದನ್ನು ಮಕ್ಕಳು ತುಂಬಾ ಖುಷಿಯಾಗಿ ಈಸಿಯಾಗಿ ಬರೀತಾರೆ. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ಬುದ್ಧ ಎಲ್ಲಿ ಹುಟ್ಟಿದ, ಅವನ ತಂದೆ ತಾಯಿ ಯಾರು, ಅವನ ಜೀವನ ಹೇಗೆ, ಅವನು ಸನ್ಯಾಸಾಶ್ರಮ ತಗೊಳ್ಳೋದಕ್ಕಿಂತ ಮುಂಚೆ ಅವನ ಜೀವನದಲ್ಲಿ ನಡೆದಂತ 4 ಘಟನೆಗಳು ಯಾವ್ದ್ಯಾವ್ದು, ಆ 4 ಘಟನೆಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೇನೆ 1 ಪೇಜ್ ಆಗೋಗುತ್ತೆ. ಅದಾದ್ಮೇಲಿಂದ ಅವನು ಹೇಗೆ ಅರಮನೆಯನ್ನ ಪರಿತ್ಯಾಗ ಮಾಡ್ದ, ಮಹಾ ಪರಿತ್ಯಾಗ ಅಂತ ಕರಿತೀವಿ ನಾವು. ಅದಾದ್ಮೇಲೆ ಬಂದು ಎಲ್ಲಾ ಕಡೆ ಹೇಗೆ ಅವನು ಅಲೆದಾಡಿ ಸತ್ಯಾನ್ವೇಷಣೆಯನ್ನ ಕಂಡ್ಕೊಂಡ, ಆಸೆಯೇ ದುಃಖಕ್ಕೆ ಮೂಲ ಅನ್ನೋದನ್ನ ಹೇಗೆ ಕಂಡ್ಕೊಂಡ. ಅದಾದ್ಮೇಲಿಂದ ಅವನ ಬೋಧನೆಗಳೇನು, ಅವನು ಯಾವ ರೀತಿ ಆರ್ಯ ಸತ್ಯಗಳನ್ನ ಬೋಧಿಸ್ತಾ, 4 ಆರ್ಯ ಸತ್ಯಗಳನ್ನ ಬೋಧಿಸ್ತಾ, ಆ ಆರ್ಯ ಸತ್ಯಗಳನ್ನ ಅನುಸರಿಸೋದಕ್ಕೋಸ್ಕರ ಅಷ್ಟಾಂಗ ಮಾರ್ಗಗಳನ್ನ ಬೋಧಿಸ್ತಾ, ಅದನ್ನೆಲ್ಲ ವಿವರಣೆ ಮಾಡ್ಕೊಂಡು ಹೋಗ್ಬೋದು ಸರ್. ಮಕ್ಕಳು ಆರಾಮಾಗಿ ಮಾಡ್ತಾರೆ. ಅವರು ಬುದ್ಧನ ಜೀವನ ಮತ್ತೆ ಬೋಧನೆಗಳನ್ನ ಅವರು ಬರೆಯೋದಿಕ್ಕೆ ಈಸಿ ಆಗುತ್ತೆ. ಈಗ ಅದೇ ಬುದ್ಧನ ಬಗ್ಗೆ ಹೇಳಿದ್ರಿ, ಹಾಗೆ ನಮ್ಮ ಮಹಾತ್ಮ ಗಾಂಧೀಜಿ ಅವರು ಹೇಗೆ ನಮ್ಮ ಚಳುವಳಿಗೆ ಭಾಗವಹಿಸಿದ್ರು ಮತ್ತೆ ಹೇಗಾಯ್ತು ಅದ್ರ ಬಗ್ಗೆ. ಈಗ ಯಾವ್ದಾದ್ರು ಒಂದು ರಾಜಮನೆತನ ಸಂಬಂಧಪಟ್ಟ ಪ್ರಶ್ನೆ ಕೇಳ್ಬಿಟ್ರು ಅಲ್ವಾ, ಅದೇನ್ ಮಾಡ್ತಾರೆ ಅಂದ್ರೆ ಅದೇ ಹೇಳದ್ನಲ್ಲ ಸರ್, ಗುಪ್ತರ ಕಾಲದ ಸುವರ್ಣ ಯುಗವೆಂದು ಏಕೆ ಕರೆಯುತ್ತಾರೆ ಅಂತ. ಸೊ ಗುಪ್ತರ ಕಾಲದ ರಾಜಕೀಯ ಜೀವನ, ಸಾಮಾಜಿಕ ಜೀವನ, ಆರ್ಥಿಕ ಜೀವನ, ಅವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಂತ ಪ್ರಾಮುಖ್ಯತೆ, ಅವರ ಕಾಲದಲ್ಲಿ ಆದಂತ ಸಾಹಿತ್ಯ ಅಭಿವೃದ್ಧಿ, ಮತ್ತೆ ಗುಪ್ತರು ಹಿಂದೂ ಧರ್ಮವನ್ನ ಉಳಿಸುವುದಕ್ಕೆ ಅವ್ರು ಮಾಡಿದಂತ ಪ್ರಯತ್ನಗಳು, ಇದನ್ನೆಲ್ಲ ವಿವರಣಾತ್ಮಕವಾಗಿ ಮಕ್ಕಳು ಬರ್ಕೊಂಡು ಹೋಗೋದು. ಅವಾಗ ಸುವರ್ಣ ಯುಗ ಯಾಕಾಯ್ತು ಅಂತ ಆಟೋಮೆಟಿಕಲಿ ಅಲ್ಲಿ ಅರ್ಥ ಬಂದ್ಬಿಡುತ್ತೆ ಆನ್ಸರ್. ಇದಕ್ಕೂ ಪೀಠಿಕೆ ಮತ್ತೆ ಉಪಸಂಹಾರ ಬೇಕಾಗುತ್ತೆ ಎಲ್ಲಾ ಪ್ರಶ್ನೆಗಳಿಗೂ ಸರ್. ಅದ್ ಬರೆದ್ರೆ ಅದು ಪರ್ಫೆಕ್ಟ್. ನೀವ್ ಹೇಳೋ ತರ ಪೀಠಿಕೆ ಫಸ್ಟ್ ಇರ್ಬೇಕು. ಗುಪ್ತರು ಯಾರು, ಎಲ್ಲಿಂದ ಬಂದ್ರು, ಪ್ರಾಚೀನ ಯುಗದಲ್ಲಿ ಎಂತಹ ಒಂದು ಒಳ್ಳೆಯ ಮನೆತನ, ಗುಪ್ತರ ಕಾಲವನ್ನ ನಾವು ಯಾಕೆ ಸುವರ್ಣ ಯುಗ ಎಂದು ಕರೆಯುತ್ತೇವೆ ಅಂತ ಹೇಳ್ಬಿಟ್ಟು ಇಷ್ಟನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದು. ಈ ಮೇಲಿನ ಎಲ್ಲಾ ಕಾರಣಗಳಿಂದ, ಈ ಮೇಲಿನ ಎಲ್ಲಾ ಅಂಶಗಳಿಂದ ಗುಪ್ತರ ಯುಗವನ್ನ ನಾವು ಸುವರ್ಣ ಯುಗವೆಂದು ಕರೆಯುತ್ತೇವೆ ಅಂತ ಕನ್ಕ್ಲೂಡ್ ಮಾಡ್ಬಿಟ್ರೆ ಮುಗೀತು. ಈಗ ಪಾರ್ಟ್ ಈಗ ಬರೋದಾದ್ರೆ ನಾವು ಕಾಲಾನುಕ್ರಮದ ಬಗ್ಗೆ ಮಾತಾಡೋದು ಬೇಡ. ಈಗಲೇ ಕೂಡ ನೀವು ಹೇಳ್ಬಿಟ್ರಿ ಕಾಲಾನುಕ್ರಮದ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಹೇಳಿ. ಈಗ ಭೂಪಟ ಸಂಬಂಧಪಟ್ಟಂಗೆ ನಾವು ಬರೋದಾದ್ರೆ ಭೂಪಟವನ್ನು ಈಗಾಗಲೇ ಕೊಟ್ಟಿರ್ತಾರೆ ಅವರು ಅಲ್ವಾ. 5 ಪ್ಲೇಸಸ್ಗಳನ್ನ ಅವ್ರು ಕೊಟ್ಟಿರ್ತಾರೆ. ಅದ್ರ ಬಗ್ಗೆ ನಾವು ಗುರ್ತು ಮಾಡಬೇಕು. ಈಗ ಗುರ್ತು ಮಾಡಕ್ ನಾವು ಹೇಳಕ್ಕಾಗಲ್ಲ, 20 ಅಂತ ಹೇಳ್ಬಿಟ್ಟಿದ್ರಿ ಆಗ್ಲೇ ನೀವು. 20 ನಾವು ತಿಳಿಸ್ಬಿಟ್ಟಿರ್ತೀವಿ ಮಕ್ಕಳಿಗೆ, ಐತಿಹಾಸಿಕ ಸ್ಥಳಗಳು. ಈಗಾಗಲೇ ಕೂಡ 20 ಕೂಡ ಗುರ್ತು ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವರು ಅಲ್ವಾ. ಬರ್ಸು ಬಿಟ್ಟಿದೀವಿ ನಾವು, ಎಲ್ಲೆಲ್ಲಿ ಬರುತ್ತೆ ಏನು ಅಂತ ಹೇಳಿ ಅಲ್ವಾ. ಈಗ ನೀವು ಆಗ್ಲೇ ಕೂಡ ಹೇಳಿದ್ರಿ, ಅದನ್ನ ಬರೆದು ಗುರುತಿಸಿ ಅದ್ರ ಒಂದು ಲೈನಾರು ಬರಿಬೇಕು ಅಂತ ಹೇಳಿ ಅಲ್ವಾ. ಈಗ ಒಂದು 2-3 ಯಾವ್ದಾದ್ರು ತಗೊಂಡು ಏನ್ ಬರಿಬೇಕು. ಈಗ ಹಂಪಿ ಅಂತ ಬಂದಾಗ ಏನ್ ಬರಿಬೇಕು? ಹಂಪಿ ವಿಜಯನಗರ ಸಾಮ್ರಾಜ್ಯದ ಒಂದು ಪ್ರಮುಖ ಕೇಂದ್ರ. ಹಂಪಿಯಲ್ಲಿ ನಾವು ವಿರೂಪಾಕ್ಷ ದೇವಾಲಯವನ್ನ ನೋಡ್ತೀವಿ, ಕಲ್ಲಿನ ರಥಗಳನ್ನ ನೋಡ್ತೀವಿ. ಸಾಕು ಸಾಕು ಅಷ್ಟು ಸಾಕು ಅಲ್ವಾ. ಈಗ ಆಗ್ರಾದಲ್ಲಿ ತಾಜ್ ಮಹಲ್ ಇದೆ. ಶಹಜಹಾನ್ ತಾಜ್ ಮಹಲ್ ಅನ್ನ ತನ್ನ ಪ್ರೀತಿಯ ಪತ್ನಿಗಾಗಿ ಕಟ್ಟಿಸ್ದ. ಇದು ಪ್ರಪಂಚದ ಪ್ರಾಚೀನ ಅದ್ಭುತಗಳಲ್ಲಿ ಒಂದು. ಏನೋ ಒಂದು ವಾಕ್ಯ ಬರೆದ್ರು ನಾವು 1 ಮಾರ್ಕ್ ಕೊಡೋ ಸಾಧ್ಯತೆ ಇರುತ್ತೆ ಮಕ್ಕಳಿಗೆ. ಓಕೆ, ಈ ಕಲ್ಕತ್ತಾ ಅಂತಿದೆ, ದಂಡಿ ಅಂತಿದೆ ಅಲ್ವಾ. ದಂಡಿ ಮಾರ್ಚ್, ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ದಂಡಿ ಯಾತ್ರೆಯನ್ನ, ಉಪ್ಪಿನ ಸತ್ಯಾಗ್ರಹವನ್ನ ಮಾಡಿದ್ರು, ಅದನ್ನ ಬರೆಯೋದು. ಜಲಿಯನ್ ವಾಲಾಬಾಗ್ ದುರಂತ, ನಮ್ಮ ಸ್ವಾತಂತ್ರ್ಯ ಚಳುವಳಿಯಾದಂತ ಒಂದು ದೊಡ್ಡ ದುರಂತ ಜಲಿಯನ್ ವಾಲಾಬಾಗ್. ಅಷ್ಟು ಬರೋದು ಸಾಕು ಸಾಕು, ಐತಿಹಾಸಿಕ ಮಹತ್ವ. ಈಗ ಪಾರ್ಟ್ F ಕೊನೆಯ ಪಾರ್ಟ್ ಇದು ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಿಗಾಗಿ ಅಲ್ವಾ. ಅವ್ರಿಗೆ ಇಂಥ ಪ್ರಶ್ನೆಗಳು ಬರ್ತವಂತ ಏನಾದ್ರು ಇದೆಯಾ? ಸಾಮಾನ್ಯವಾಗಿ ಅವ್ರಿಗೆ ಬರೆಯಕ್ ಆಗೋಂತ ಅವ್ರು ಹೇಳ್ಬೇಕು, ಬೇರೆಯವರು ಅದನ್ನ ಬರಿಬೇಕಲ್ಲ ಸರ್. ಹಾಗಾಗಿ ಈಸಿ ಆಗಿರೋಂತ, ಈಗ ನಾನು ಹೇಳದ್ನಲ್ಲ 10 ಮಾರ್ಕ್ಸ್ ಕ್ವಶನ್ಸ್, ಅದರಲ್ಲೇ ಒಂದು ಬರುತ್ತೆ. ಬುದ್ಧನ ಜೀವನ ಮತ್ತೆ ಬೋಧನೆಗಳು, ಅಶೋಕನ ಜೀವನ ಮತ್ತು ಸಾಧನೆಗಳು. ಈ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಅಕ್ಬರನ ಜೀವನ ಮತ್ತು ಸಾಧನೆ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಇಲ್ಲೂ ಕೇಳಬಹುದು, ಅಲ್ಲೂ ಕೇಳಬಹುದು. ಹೌದು, ಇವ್ರಿಗೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ಯಾವ ಕ್ವಶನ್ ಇಲ್ಲ. ಆದಷ್ಟು ಅವ್ರಿಗೆ ಸುಲಭ ಆಗೋ ಹಾಗೆ ಪ್ರಶ್ನೆಯನ್ನ ಕೇಳಿರ್ತಾರೆ. ಮೇಡಮ್, ಬಹಳ ಸಂತೋಷ. ಏನು ಇಷ್ಟೊತ್ತು
ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಇತಿಹಾಸ ಏನಪ್ಪ ಕಷ್ಟ ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಬಹಳ ಸುಲಭವಾಗಿ ಬರೀಬಹುದು. ಇಲ್ಲ ಸರ್, ಇತಿಹಾಸ ನನ್ನ ಪ್ರಕಾರ ಮಕ್ಳಿಗೆ ಕಷ್ಟನೇ ಇಲ್ಲ. ಸ್ವಲ್ಪ ಶ್ರಮ ಪಟ್ರೆ ಸಾಕು, ಅತಿ ಹೆಚ್ಚು ಫಲವನ್ನ ಅವ್ರು ಪಡ್ಕೋಬಹುದು. ಒಂದೇ ಒಂದು ಏನಪ್ಪಾ ಅಂತಾನೆ ಅವ್ರು ನೆನ್ಪಿಟ್ಕೋಬೇಕು. ನೆನ್ಪಿಟ್ಕೊಳ್ಳೋಕೋಸ್ಕರ ನಾನು ಅದೇ ಟಿಪ್ಸ್ ಹೇಳಿದ್ನಲ್ಲ ಸರ್, ಅವ್ರು ಚಾರ್ಟ್ಗಳನ್ನ ಮಾಡ್ಕೋಬೇಕು. ಸಾಮ್ರಾಜ್ಯದ ಬಗ್ಗೆ, ಆಚಾರ್ಯರ ಬಗ್ಗೆ, ಯುದ್ಧಗಳ ಬಗ್ಗೆ, ವಾಸ್ತುಶಿಲ್ಪದ ಬಗ್ಗೆ, ದೇವಾಲಯಗಳ ಬಗ್ಗೆ, ಈ ಥರ ಒಂದು ಚಾರ್ಟ್ಗಳನ್ನ ಪ್ರಿಪೇರ್ ಮಾಡಿಕೊಂಡ್ರೆ ಆರಾಮಾಗಿ ನೆನಪಿರುತ್ತೆ. ಅಂದರೆ ಈಗ ನಮ್ಮ ವಿದ್ಯಾರ್ಥಿಗಳು ಕಷ್ಟ ಅನ್ನೋದಕ್ಕಿಂತ ಬಿಟ್ಟು ಇತಿಹಾಸ ಇಷ್ಟ ಅಂತ ಆದಾಗ ಬಹಳ ಸುಲಭವಾಗಿ ನಾವು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ಬೋದಲ್ವಾ. ಅಲ್ಲ, ಈಗ ವಿದ್ಯಾರ್ಥಿಗಳಿಗೆ 80ಕ್ಕೆ 80 ಅಂಕ ತಗೊಳ್ಳುವಂಥ ವಿದ್ಯಾರ್ಥಿಗಳು ನಾವೇನು ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಪೂರ್ತಿ ಓದಲೇಬೇಕಾಗುತ್ತೆ ಅವರು. ಆದರೆ ನನಗೆ ಪಾಸೇ ಆಗೋದಿಲ್ಲ, ಈಗ ಕೈ ಚೆಲ್ ಬಿಡ್ತಾರೆ, ನಾನು ಪಾಸ್ ಆಗಲ್ಲ, ಏನ್ ಮಾಡೋದಪ್ಪ ಇತಿಹಾಸ ಅಂತ ಹೇಳಿ, ಅಷ್ಟೇನು ಕಷ್ಟ ಇಲ್ಲ. ಆದರೆ ನೀವು ಆಗ್ಲೇ ಕೂಡ ಹೇಳಿದಾಗೇನೆ 10 ಅಂಕವನ್ನು ಆರಾಮಾಗಿ ತಗೋಬಹುದು ಅಲ್ವಾ. ಇಲ್ಲಿ ಕೆಲವೊಂದು ಒಂದೊಂದು ಅಂಕದ್ದಿದೆ ಮತ್ತು ಉತ್ತರ ಅಲ್ಲೇ ಇದೆ. ಸ್ವಲ್ಪ ನೀವು ಯೋಚನೆ ಮಾಡ್ಬೇಕಷ್ಟೇ, ಒಂಚೂರು ಗಮನಿಸಿ ಯೋಚನೆ ಮಾಡಿ. ಈಗಲೂ ಕೂಡ ಕಾಲ ಮಿಂಚಿಲ್ಲ, ದಿನಕ್ಕೆ ಒಂದು ಸ್ವಲ್ಪ ಓದ್ತಾ ಕೂತ್ಕೊಂಡ್ರು ಕೂಡ ಸ್ವಲ್ಪ ಶ್ರಮ ಅಷ್ಟೇ. ಸ್ವಲ್ಪ ಶ್ರಮ, ಇತಿಹಾಸಕ್ಕೆ ಸ್ವಲ್ಪ ಶ್ರಮ, ಹೆಚ್ಚು ಫಲ. 24 ಮಾರ್ಕ್ಸ್ ಆರಾಮಾಗಿ ತಗೋಬಹುದು ಸರ್. 10 ಮಾರ್ಕು ಮ್ಯಾಪಲ್ಲೇ ಬಂದ್ಬಿಡುತ್ತಲ್ಲ ಅವ್ರಿಗೆ. ಆಮೇಲೆ ಇನ್ನೊಂದೇನಂತಂದರೆ, ಹೆಚ್ಚು ನಾವು ಓದಾಗಲೂ ಕೂಡ, ಬೇರೆದನ್ನೆಲ್ಲ ಓದಾಗಲೂ ಕೂಡ, ಈಗ ಆಗಲೇ ಕೂಡ ಹೇಳಿದ್ರೆ 2 ಅಂಕದ ಪ್ರಶ್ನೆಗಳಿಗೆ 1 ಲೈನ್ ಅಥವಾ 2 ಲೈನಲ್ಲಿ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಇದೆ ಅಂಥೇಳಿ. ಈಗ ತುಂಬ ಲಾಂಗ್ ಆನ್ಸರ್ನ ಬರಲಿಕ್ಕೆ ಕಷ್ಟ ಆಯಿತು ಅಂತಂದ್ರೂ ಕೂಡ 20 ಅಂಕಕ್ಕೆ ಏನಿದೆ 10 ಅಂಕದ್ದು ಮತ್ತು ಹಾಗೆ 5 ಅಂಕದ್ದು ಏನು ಕಷ್ಟ ಆಗುತ್ತೆ ಅಂತಂದ್ರೂ ಕೂಡ ನೀವು 1 ಲೈನ್ 2 ಲೈನಲ್ಲಿ ಎಷ್ಟು ಸಾಧ್ಯ ಇದೆಯೋ ಅದನ್ನು ಬರೋದು ಕೂಡ ಮಿನಿಮಮ್ 30 ಅಂಕ. ಮಕ್ಕಳಿಗೆ ಹೇಳೋದು ನಮ್ಮ ಕ್ಲಾಸಲ್ಲಿ, ಲಾಂಗ್ ಆನ್ಸರ್ಸ್ ಅಲ್ಲಿ ನಿಮಗೆ ಪೂರ್ತಿ ಆನ್ಸರ್ಸ್ ಗೊತ್ತಿಲ್ಲ ಅಂದ್ಬಿಟ್ಟು ಬಿಟ್ಬಿಡ್ಬೇಡಿ. ಏನ್ ಗೊತ್ತಾಗತ್ತೋ, ಎಷ್ಟು ಪಾಯಿಂಟ್ಸ್ ಇದೆ ಅಷ್ಟು ಬರೀರಿ, ಅದಕ್ಕೆ ತಕ್ಕಂಗೆ ಮಾರ್ಕ್ಸ್ ಸಿಕ್ಕತ್ತೆ. ಈಗ 5 ಮಾರ್ಕ್ಸ್ದು ನೀವು ಒಂದು ಸ್ವಲ್ಪ ಬರ್ದಿದ್ರೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಹಿಂಗಾರು ಸಿಗತ್ತೆ, 1 ಮಾರ್ಕಾರು ಸಿಕ್ಕತ್ತೆ. ಒಂದೊಂದು ಮಾರ್ಕು ಬಂದ್ರು ನಿಮ್ಗೆ ಅದು ನಿಮ್ಮ ಬತ್ತಳಿಕೆಗೆ ಬಂದಂಗೆನೆ. 10 ಮಾರ್ಕ್ಸ್ ಅಷ್ಟೇನೆ, 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಎಷ್ಟು ಬೇಕೋ ಬರ್ಬೋದು. ಪೂರ್ತಿ ಚೆನ್ನಾಗಿ ಬರೆಯೋರು 10ಕ್ಕೆ 10 ತೆಗೆದುಕೋತಾರೆ. ಅದರಿಂದ ಆರಾಮಾಗಿ ತಗೋಬಹುದು ಸರ್. ಮತ್ತೆ ಸರ್ಕಾರ ಈಗ ಒಂದು ಪ್ರಶ್ನಾಕೋಟಿ ಬಿಡುಗಡೆ ಮಾಡಿದೆ, ಅದನ್ನು ಮಕ್ಕಳು ಚೆನ್ನಾಗಿ ಓದ್ಕೋಬೇಕು. ಇತಿಹಾಸದಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಯಾವುದು ಸಾಧ್ಯತೆ ಇದೆ ಅಕಾರ್ಡಿಂಗ್ ಟು ದಿ ಬ್ಲೂ ಪ್ರಿಂಟ್, ಅದನ್ನು ನಾವು ಕೊಟ್ಟಿದ್ದೀವಿ. 10 ಮಾರ್ಕ್ಸು ನಾನು ಕೆಲವು ಹೇಳಿದ್ದೀನಿ, ಅದು ಯಾವ್ದು ಬರುತ್ತೆ ಅಂತ ಅದನ್ನು ಓದ್ಕೋಬೇಕು. ನಂತರ ಈ ಮ್ಯಾಪ್, ಇದಿಷ್ಟನ್ನು ಓದ್ಕೊಂಡ್ರೆ ಖಂಡಿತ 80ಕ್ಕೆ 80 ಇತಿಹಾಸದಲ್ಲಿ ಮಕ್ಕಳು ಸ್ಕೋರ್ ಮಾಡ್ಬೋದು. ಓಕೆ, ನಮ್ಮ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಈಗ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳು ಏನು ಮಾರ್ಚ್ 5ನೇ ತಾರೀಕು ಎಕ್ಸಾಮ್ ಏನ್ ಬರ್ತಾ ಇದೆ, ಇತಿಹಾಸ ಹಿಸ್ಟ್ರಿ ಸಂಬಂಧಪಟ್ಟಿದ್ದು ಅವತ್ತು ಹಬ್ಬದ ತರ ಅವರು ಎಕ್ಸಾಮ್ಗೆ ಎಲ್ಲ ಅಲ್ಲ, ಅದೇ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆ ಎಲ್ಲ ಒಂದು ಸಬ್ಜೆಕ್ಟ್ನು ಕೂಡ ಹಬ್ಬವಾಗಿ ಸ್ವೀಕಾರ ಮಾಡಿ ಹಬ್ಬವಾಗಿ ಬರೀರಿ, ಯಾವುದೇ ಭಯ ಭೀತಿ ಬೇಡ ಅಂತ ಹೇಳ್ತಾ, ಕೊನೆಯದಾಗಿ ನಮ್ಮ ಇತಿಹಾಸ ವಿದ್ಯಾರ್ಥಿಗಳಿಗೆ ಕಿವಿ ಮಾತೇನು ನಿಮ್ದು? ಯಾರಿಗೇ ಆಗ್ಲಿ ಸರ್, ಒಟ್ಟಿನಲ್ಲಿ ನಿನ್ನ ಸರ್ವತೋಮುಖ ಬೆಳವಣಿಗೆಗೆ ಶ್ರಮ ಪಡಕ್ಕೆ ಒಬ್ಬ ಇದ್ದಾನೆ. ಆ ಒಬ್ಬ ಯಾರು? ನಿನಗೆ ನೀನೇ ಶ್ರಮ ಪಟ್ರೆ ನೀನು ಸರ್ವತೋಮುಖ ಅಭಿವೃದ್ಧಿಯನ್ನ ಆಗ್ತೀಯ. ಹಾಗಾಗಿ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಿ ನೀವು ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ವಿದ್ಯಾರ್ಥಿಗಳಿಗೆ ಧೈರ್ಯ ಹೇಳ್ತೀನಿ ಸರ್. ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ಆಕಾಶವಾಣಿಗೆ ಬಂದು ಇತಿಹಾಸ ಹಿಸ್ಟ್ರಿ ಸಂಬಂಧಪಟ್ಟಂಗೆ ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿದಿರಿ. ಹಾಗೆ ಸುಲಭವಾಗಿ ಬರೆಯುವಂಥದ್ದು ಹೇಗೆ, ಮತ್ತು ಈಗಾಗಲೇ ಕೂಡ ಸರ್ಕಾರ ಪ್ರಶ್ನೆ ಕೋಟಿಯನ್ನು ಬಿಡುಗಡೆ ಮಾಡಿದೆ, ಹಾಗೆ 3 ಮಾಡೆಲ್ ಕ್ವಶನ್ ಪೇಪರ್ನ ಬಿಡುಗಡೆ ಮಾಡಿದೆ. ಇಷ್ಟು ಮಾತ್ರ ನೋಡಿಕೊಂಡ್ರೆ ಸಾಕು. ನಮ್ಮ ಉದ್ದೇಶ ಕೂಡ, ನಮ್ಮ ಮೈಸೂರು ಆಕಾಶವಾಣಿ ಉದ್ದೇಶ ಕೂಡ ಅದೇ, ನಮ್ಮ ವಿದ್ಯಾರ್ಥಿಗಳಿಗೆ ಭಯಭೀತರಾಗದಾಗೇ ಕೂಡ ಪರೀಕ್ಷೆಯನ್ನು ಹಬ್ಬವಾಗಿ ಸ್ವೀಕಾರ ಮಾಡಿ ಪಾಸೇ ಆಗೋದಿಲ್ಲ ಅನ್ನೋ ವಿದ್ಯಾರ್ಥಿಗಳಿಗೆ ಈಗಾಗಲೇ ಕೂಡ ನೀವು ತರಗತಿಗಳಲ್ಲಿ ಹೇಳ್ಕೊಟ್ಟಿರ್ತೀರಿ ಹಿಂಗೆ ಮಾಡಿ ಅಂತ ಹೇಳಿ, ಅದೇ ರೀತಿಯಲ್ಲೇ ಕೂಡ ಈ ಕಾರ್ಯಕ್ರಮವನ್ನು ಕೂಡ ಮಾಡ್ತಿದ್ವಿ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದನೇ ಕೂಡ ಒಂದು ಸದುಪಯೋಗ ಪಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕಾಗಿ ಎಲ್ಲರೂ ಕೂಡ ಎಕ್ಸಾಮನ್ನು ಚೆನ್ನಾಗಿ ಬರೆದು ಒಳ್ಳೆ ಅಂಕವನ್ನು ತಗೊಳ್ಳಿ ಅಂತ ಆಶಿಸ್ತಾ ಮೇಡಮ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಚೆನ್ನಾಗಿ ಎಕ್ಸಾಮ್ ಬರೀರಿ. ಇತಿಹಾಸದಲ್ಲಿ ಎಲ್ಲರೂ ಔಟ್ ಮಾರ್ಕ್ಸ್ ತಗೋಬೇಕು ಅಂತ ನಾವೆಲ್ಲರೂ ಬಯಸ್ತೀವಿ. ಸರ್ಕಾರನೂ ಕೂಡ ನಿಮ್ಗೆ ಅದಕ್ಕೋಸ್ಕರ ಎಲ್ಲ ಹೆಲ್ಪನ್ನು ಮಾಡಿದೆ. ಚೆನ್ನಾಗಿ ಓದಿ ಮಕ್ಕಳೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಆಕಾಶವಾಣಿಗೆ ಈ ಮೂಲಕ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಕೊನೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಹಿತದೃಷ್ಟಿಯಿಂದ ನಿಮ್ಮ ಮೊಬೈಲ್ ನಂಬರ್ ಸಿಕ್ಕಿದ್ರೂ ಕೂಡ ಅನುಕೂಲ ಆಗುತ್ತೆ, ದಯಮಾಡಿ ಮೊಬೈಲ್ ನಂಬರ್ ಹೇಳಿ. 9986629498. ಓಕೆ, ಇದು ನಮ್ಮ ಪ್ರೇಮ ಪರಿಮಳ ಅವರ ನಂಬರು. 9986629498. ಓಕೆ, ಇದು ನಮ್ಮ ಪರಿಮಳ ಮೇಡಮ್ ನಂಬರು. ಅವರಿಗೆ
ಕೆಲಸದ ಸಮಯದಲ್ಲಿ ಮಾತ್ರ ಕರೆ ಮಾಡಿ. ಯಾವಾಗ ಬೇಕಾದ್ರೂ ಮಾಡ್ಲಿ ಸರ್. ಈಗ ಮೇಡಮ್ ಅವರು ನಾವು ಹೇಳ್ತಿದ್ದಾರೆ ಶಿಕ್ಷಕರಾಗಿರೋದ್ರಿಂದ 24 hours ನಾವು ಮಕ್ಳಿಗೋಸ್ಕರನೇ ಇರ್ತೀವಿ. ಯಾವಾಗ ಬೇಕಾದ್ರೂ ಮಕ್ಕಳು ಕೇಳ್ಬೋದು, ಪ್ರಶ್ನೆಗಳನ್ನ ಕೇಳ್ಬೋದು, ಅವ್ರ ಸಂಶಯಗಳನ್ನ ಬಗೆಹರಿಸ್ಕೋಬೋದು. ನಾನು ಅದಕ್ಕೆ ರೆಡಿ ಇದ್ದೀನಿ. ಓಕೆ, ರೆಡಿ ಇದ್ದಾರೆ ಅಂತ ಹೇಳ್ತಿದ್ದಾರೆ ಮೇಡಮ್. ಆದರೂ ಕೂಡ ಒಂದು ಪರ್ಸ್ನಲ್ ಟೈಮ್ ಅಂತ ಇರುತ್ತೆ. ಅದಕ್ಕಾಗಿ ಅವರ ಕೆಲಸದ ಸಮಯದಲ್ಲಿ ಕರೆ ಮಾಡಿ ಅನುಮಾನ ಇದ್ದರೆ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಮೇಡಮ್ ನಮಸ್ಕಾರ, ಧನ್ಯವಾದ. ಧನ್ಯವಾದಗಳು ಸರ್. ಇದುವರೆಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇತಿಹಾಸ ವಿಷಯದ ಪುನರಾವರ್ತನೆ ಮಾಡಿದವರು ಮೈಸೂರಿನ ಮಹಾರಾಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಇತಿಹಾಸ ಉಪನ್ಯಾಸಕರಾದ ಪ್ರೇಮ ಪರಿಮಳ ಎಂ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ. ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು. ಇದು ಇಂದಿನ ಯುವವಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.